ಎಲ್ರಿಗೂ ನಮಸ್ಕಾರ. ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ಡನ್. ಓಕೆ. ವಾಟರ್ ಬಾಟಲ್ ತಗೊಂಡಿದ್ದೀರಾ? ವಾಟರ್ ಬಾಟಲ್. ಎಸ್. ಒಂದು ಬುಕ್ ತಗೊಳ್ಳಿ, ಪೆನ್ನು, ನಿನ್ನೆ ಯಾರ್ಯಾರು ಟ್ರೈ ಮಾಡಿದ್ರಿ? ಎಸ್, ಭಾಗ್ಯ ಮ್ಯಾಮ್. ಭಾಗ್ಯ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿನ್ನೆ ಟ್ರೈ ಮಾಡಿದ್ರ ಭಾಗ್ಯ ಅವ್ರೆ? ಮ್ಯಾನಿಫೆಸ್ಟೇಷನ್ ಟ್ರೈ ಮಾಡಿದ್ರ? ಎಸ್, ನೀವೇ ಭಾಗ್ಯ ಅವ್ರೆ. ಓಕೆ. ಕಲ್ಪನಾ ಮೇಡಮ್, ನಮಸ್ಕಾರ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗ್ತಾ ಇಲ್ವಾ? ಆಗಿದೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನಾನು ನಿಮ್ದು ತುಂಬಾ ಟ್ರೈ ಮಾಡಿದ್ದೀನಿ ಮೇಡಮ್. ನಮ್ಗಂತೂ ಆಲ್ಮೋಸ್ಟ್ ನೀವ್ ಹೇಳಿದ್ದು ಎಲ್ಲ ನನಗೆ ಪಾಸಿಟಿವ್ ರಿಸಲ್ಟೇ ಬಂದಿದೆ ಮೇಡಮ್. ನನ್ಗೆ ಮಕ್ಕಳ ಬಗ್ಗೆ ಆಗ್ಲಿ, ನನ್ನ ಹೆಲ್ತ್ ಬಗ್ಗೆ ಆಗ್ಲಿ. ಬಟ್ ಆದ್ರೆ ಒಂದು ಕ್ವಶನ್ ಕೇಳ್ಬೇಕಿತ್ತು ಮೇಡಮ್ ನಿಮ್ನ. ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತು ಟ್ರೈ ಮಾಡೋಣ ಅಂತ ಮನ್ಸನ್ನೇ ಅನ್ಕೊಂಡೆ. ಬಟ್ ಇವತ್ತು ಹೇಗಾದ್ರೂ ಮಾಡಿ ಮ್ಯಾಮ್ ಹತ್ರ ಮಾತಾಡ್ಲೇಬೇಕು ಅಂತ ಅನ್ಕೊಂಡೆ. ಬಟ್ ಇವತ್ತು ನನ್ ಕನೆಕ್ಟ್ ಆಗೇ ಉಂಟು ಮೇಡಮ್. ಬಟ್ ಮ್ಯಾಮ್ ನಿನ್ನೆ ನೀವು ಹೇಳಿದ್ರಲ್ವಾ ಮೇಡಮ್, ಒಂದು ಎಳೆಯಲ್ಲಿ ಎಲ್ಲ ಬರ್ದಿ ನಾವು ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ. ಬಟ್ ಅದು ನಮ್ಗೆ ವರ್ಕ್ ಆಗೋಗ್ತಾ ಇಲ್ಲ ಅಂದ್ರೆ ನಮ್ ಸಿಸ್ಟರ್ಗಾಗ್ಲಿ ತಮ್ಮನ್ಗಾಗ್ಲಿ ಆತರ ಏನಾದ್ರು ಅವ್ರ ಹತ್ರನು ಹೇಳ್ಕೋಬಹುದು? ಹೇಳ್ಕೋಬಹುದು. ಬೇರೆಯವ್ರ ಬಗ್ಗೆನೂ ನೀವು ವಿಶಸ್ ಅನ್ನ ಕ್ರಿಯೇಟ್ ಮಾಡಿ ಹೇಳ್ಕೋಬಹುದು, ಏನ್ ಸಮಸ್ಯೆ ಇಲ್ಲ. ಬಟ್ ಅದು ಪಾಸಿಟಿವ್ ಇರ್ಲಿ, ನೆಗೆಟಿವ್ ಆಗಿ ಯಾವುದೋ ಒಂದು ಇದು ಇರಬಾರ್ದು. ಓಕೆನಾ? ಇಲ್ಲ ಮೇಡಮ್, ನನ್ ತಂಗಿಗೆ 1 ವೀಕ್ ಇಂದ ಮೇಡಮ್ ಅದು ಡೈವರ್ಸ್ ದಾಗ ಬಂದಿದೆ ಮೇಡಮ್. ಅಂದ್ರೆ ಹಸ್ಬೆಂಡು ಅವರು ಏನಾದ್ರು ಕೇಳಿದ್ರೆ ಅದು ನಮ್ಗೆ ವ್ಯತಿರೇಕ ತರ ಮಾಡ್ತಾ ಇದ್ದಾರೆ. ಅವ್ರು ಇಬ್ರು ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮೇಡಮ್. ಅವ್ನು ಹೇಗ್ ಕೂತಿದ್ದಾನಂದ್ರೆ, ಈಗ ನನ್ಗೆ ಅವಳು ಬೇಡ, ನನಗೆ ಅವಳಿಂದ ಡೈವರ್ಸೇ ಬೇಕು, ನಮ್ಮಮ್ಮ ನನ್ ತಂಗಿನೇ ನನಗೆ ಇಷ್ಟ, ಇವಳು ನನಗ್ ಬೇಡ ಅಂತ ಹೇಳ್ತಾವ್ರೆ. ಆಲ್ರೆಡಿ ಅವ್ರಿಗೆ ಇಬ್ರು ಹೆಣ್ಮಕ್ಳು ಆಗಿದ್ದಾರೆ, ಚಿಕ್ಕ ಪುಟ್ಟ. ಅಂದ್ರೆ 2 years ಒಂದ್ ಪಾಪು, 4 years ಒಂದ್ ಪಾಪು. ಬಟ್ ಇವಾಗ ಡೈವರ್ಸ್ ಬೇಕೇ ಬೇಕು ಅಂತ ಏನ್ ರೀಸನ್ ಇಲ್ಲ ಮೇಡಮ್. ಸುಮ್ನೆ ಸಿಲ್ಲಿ ರೀಸನ್ಸ್. ಅಂದ್ರೆ ಅದು ನಾವು ಹೇಳ್ಕೊಳಕ್ಕೂ ಆಗಲ್ಲ ಮೇಡಮ್, ಆತರ ಸಿಲ್ಲಿ ರೀಸನ್ಸ್. ಬಟ್ ಇವಾಗ ನಾವು ಪೇರೆಂಟ್ಸ್ ನೆಲ್ಲ ಕರ್ಕೊಂಡು ಹೋಗಿ 4 ಸತಿನೂ ಹೇಳವ್ರೆ, ಅಂದ್ರೆ ಸಮಾಧಾನ ಮಾಡ್ಸಿದೀವಿ. ಬಟ್ ಹಾಗೂನು ಅವ್ನು ಹೇಳಿದ ಮಾತು ಕೇಳ್ತಾ ಇಲ್ಲ, ಮನೆಗ್ ಬರ್ತಾ ಇಲ್ಲ, ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ. ಬೇಕಾದ್ರೆ ಮಕ್ಕಳನ್ನ ಕೊಟ್ಬಿಟ್ಟು ನೀವ್ ಬೇಕಾದ್ರೆ ಹೋಗ್ಬಿಡು ಅನ್ನೋ ಸ್ಟೇಜ್ ಬಂದ್ಬಿಟ್ಟವನ ಮೇಡಮ್. ಸರಿ. ಅವ್ರದ್ದು ಡೇಟ್ ಆಫ್ ಬರ್ತ್ ಮತ್ತೆ ಫೋನ್ ನಂಬರ್ ಅನ್ನ ಮತ್ತೆ ಡೋರ್ ನಂಬರ್ ಅನ್ನ ಚೆಕ್ ಮಾಡ್ಬೇಕಾಗುತ್ತೆ. ಏನೂ ಇಲ್ಲ ಸಿಲಿ ಮ್ಯಾಟರ್ಸ್ ಅಂತಂದ್ರೆ ಸಮ್ ಟೈಮ್ಸ್ ಅವ್ರು ಡೋರ್ ನಂಬರ್ 4 ಆಗಿದ್ರೆ ಈ ತರ ಏನಾದ್ರು ಇದ್ರೆ ಹೌದು. 20/10/1987 ಮೇಡಮ್ ಡೇಟ್ ಆಫ್ ಬರ್ತ್. ಎಲ್ಲ ಮೆಸೇಜ್ ಹಾಕಿ ವಾಟ್ಸ್ಆಪ್ ನಲ್ಲಿ ನಾನು ಇದು ಮಾಡ್ತೀನಿ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಿರಣ್ ಮೇಡಮ್, ಕಿರಣ್ ಅಂತ ಇದೆ, ಕಿರಣ್ ಬೋರ್ಕರ್ ಅಂತ ಇದೆ. ಕಿರಣ ಮೇಡಮ್ ಟ್ರೈ ಮಾಡಿದ್ರ ನಿನ್ನೆ? ಅನ್ಮ್ಯೂಟ್ ಆಗ್ತಾ ಇಲ್ಲ ಅನ್ಸುತ್ತೆ. ಓಕೆ, ಡನ್. ಸ್ಟಾರ್ಟ್ ಮಾಡೋಣ. 6 o'clock ಆಯ್ತು. 7 ಅಂದ್ರೆ ಮತ್ತೆ ನಿಮ್ಗೆ ಬಿಡ್ಬೇಕು. ಓಕೆ, ಆದಷ್ಟು ನೀರ್ವಾಗಿ ಕುತ್ಕೊಳ್ಳಿ, ಕಣ್ಮುಚ್ಕೊಳ್ಳಿ. ಉಸಿರಾಟ ಕ್ರಿಯೆಯನ್ನ ಮಾಡೋದ್ರ ಮೂಲಕ ನಮ್ಮ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮುಖದ ಮೇಲೆ ಮಂದಹಾಸ ಇರ್ಲಿ. ಕ್ಲೋಸ್ ಯುವರ್ ಐಸ್. ರಿಲ್ಯಾಕ್ಸ್. ಇನ್ಹೇಲ್ ಡೀಪ್ಲಿ. ಇನ್ಹೇಲ್ ಮಾಡುವಾಗ ಕಂಪ್ಲೀಟ್ ಆಗಿ ಪಾಸಿಟಿವ್ ಥಾಟ್ಸ್ ಅನ್ನ ಒಳಗಡೆ ತೆಗೆದುಕೊಳ್ತೀರಾ.
ಎಕ್ಸೇಲ್ ಮಾಡುವಾಗ ಕಂಪ್ಲೀಟ್ ಆಗಿ ನೆಗೆಟಿವ್ ಥಾಟ್ಸ್ ಅನ್ನ ಹೊರಗಡೆ ಹಾಕ್ತೀರಾ. ಆಲ್ ದ ಥಾಟ್ಸ್, ಎಲ್ಲ ನೆಗೆಟಿವ್ ಥಾಟ್ಸ್ ಹೊರಗಡೆ ಹೋಗುತ್ತೆ. ಅದ್ರ ಜೊತೆಗೆ ನಿಮ್ಮ ಶರೀರದಲ್ಲಿರ್ತಕ್ಕಂತಹ ಎಲ್ಲ ಟಾಕ್ಸಿನ್ಸ್ ಕೂಡ ಹೊರಗಡೆ ಹೋಗ್ತಾ ಇದೆ ಅಂತ ಭಾವಿಸಿ ಮತ್ತೊಮ್ಮೆ ದೀರ್ಘವಾಗಿ ಇನ್ಹೇಲ್ ಮಾಡ್ಕೊಳ್ಳಿ ವಿತ್ ಅ ಸ್ಮೈಲ್. ಎಕ್ಸೇಲ್. Inhale deeply. Exhale. ನೋಡಿ, ಉಸಿರನ್ನ ದೀರ್ಘವಾಗಿ ಹೊರಗಡೆ ಹಾಕಿದ ತಕ್ಷಣ ಮನಸ್ಸು ತುಂಬಾ ಹಗುರ ಅಂತ ಅನ್ಸುತ್ತೆ. ಅದನ್ನ ಗಮನಿಸ್ಬೇಕು ನೀವು. ಇನ್ಹೇಲ್, ನಿಧಾನವಾಗ ಆ ಗಾಳಿ ಮೂಗಿನ ಮೂಲಕ ಗಂಟಲನ್ನ ಪ್ರವೇಶ ಮಾಡ್ತಾ ಇದೆ, ಎದೆಯ ಭಾಗವನ್ನ ಪ್ರವೇಶ ಮಾಡ್ತಾ ಇದೆ, ನಿಮ್ಮ ಹೊಟ್ಟೆಯ ಭಾಗವನ್ನ ಪ್ರವೇಶ ಮಾಡ್ತಾ ಇದೆ ಅಂತ ನೀವು ಗಮನಿಸ್ಬೇಕು. ಅದ್ರ ಜೊತೆಗೆ ಯೂನಿವರ್ಸ್ ನಲ್ಲಿ ಇರ್ತಕ್ಕಂತಹ ಎಲ್ಲ ಪಾಸಿಟಿವ್, ಎಲ್ಲ ಸಕಾರಾತ್ಮಕ ಶಕ್ತಿಗಳು ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಪ್ರವೇಶ ಮಾಡ್ತಾ ಇದೆ ಅಂತ ಗಮನಿಸಿ ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕುವಾಗ ಹೊಟ್ಟೆಯ ಭಾಗದಿಂದ ಎದೆಯ ಭಾಗ, ಗಂಟಲು, ಮೂಗಿನ ಭಾಗದಿಂದ ಹೊರಗಡೆ ಹೋಗ್ತಾ ಇದೆ. ಹಾಗೆ ನಿಮ್ಮ ಇಂಟರ್ನಲ್ ಆರ್ಗನ್ಸ್ ನಲ್ಲಿ ಇರ್ತಕ್ಕಂತಹ ಎಲ್ಲ ಟಾಕ್ಸಿನ್ಸ್, ವಿಷ ಪದಾರ್ಥ ಇದೆಲ್ಲವನ್ನು ಕೂಡ, ಅದರ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕ್ತಾ ಇದೆ ಅಂತ ಹೇಳಿ ನೀವು ಗಮನಿಸ್ಬೇಕು. ಸೊ ಈ ಒಂದು ಉಸಿರಾಟ ಪ್ರಕ್ರಿಯೆಯನ್ನ ಮಾಡಿದಾಗ ಮನಸ್ಸು ಸಮತೋಲನದಲ್ಲಿ ಇರುತ್ತೆ. ಡೀಪ್ ಇನ್ಹೇಲ್, ಕೀಪ್ ಅ ಸ್ಮೈಲ್ ಆನ್ ಯುವರ್ ಫೇಸ್. ಇನ್ಹೇಲ್, ಎಕ್ಸೇಲ್. ಇಂಥ ಸ್ಮೈಲ್ ಇರ್ಬೇಕಂದ್ರೆ ಮುಗ್ಧ ಮನಸ್ಸಿನ, ಇಡೀ ಜಗತ್ತನ್ನು ನಾವು ಗೆದ್ದಿದ್ದೇವೆ ಅನ್ನೋ ಒಂದು ಸ್ಮೈಲ್ ಇರ್ಬೇಕು ನಮ್ಮ ಮುಖದಲ್ಲಿ. ಇನ್ಹೇಲ್, ಎಕ್ಸೇಲ್. Super. Relax. Now slowly rub your palm. Give massage to your face and eyes. ನೀವು ಎಷ್ಟು ಮಂದಹಾಸದಲ್ಲಿ ಇರ್ತೀರಾ, ಹಸನ್ಮುಖಿಯಾಗಿರ್ತೀರಾ, ಅಷ್ಟು ನೀವು ಪಾಸಿಟಿವ್ ಥಾಟ್ಸ್ ಅನ್ನ, ಪಾಸಿಟಿವ್ ಒಂದು ವಿಷಯಗಳನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಓಕೆನಾ? ಡನ್. ಥ್ಯಾಂಕ್ ಯು ಸೋ ಮಚ್. ನೋಡಿ, ನನ್ನ ಕ್ಲಾಸ್ ನಲ್ಲಿ ಎಲ್ಲರೂ ಎಷ್ಟು ನಗ್ತಾ ಇರ್ತೀರಾ, ನೀವು ಚಾರ್ಜ್ ಆಗ್ತೀರಾ, ಜೊತೆಗೆ ನಾನು ಕೂಡ ಚಾರ್ಜ್ ಆಗ್ತೀನಿ. ಓಕೆ ಓಕೆ. ಏನೇನನ್ನ ಥಾಟ್ ಅನ್ನ ಕ್ರಿಯೇಟ್ ಮಾಡ್ತೀರಾ, ಆ ಥಾಟ್ ನಿಮ್ಮ ಜೀವನವನ್ನ ರೋಲ್ ಮಾಡುತ್ತೆ. ಡನ್. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಲೈಫ್. ನನ್ನ ಲೈಫ್ ಹೀಗೆ ಇರಬೇಕು. ಹುಟ್ಟಾಗಿನ ಯಾರು ಬಡವರಾಗಿ ಹುಟ್ಟೋದಿಲ್ಲ ಅಲ್ವಾ? ಸಾಯುವಾಗ ಬಡವರಾಗಿ ಸಾಯ್ತೀವೋ ಅಥವಾ ಶ್ರೀಮಂತರಾಗಿ ಸಾಯ್ತೀವೋ ಅದು ನಿಮಗೆ ಬಿಟ್ಟಿದ್ದು, ನಮಗೆ ಬಿಟ್ಟಿದ್ದು. ದೆನ್ ಕಷ್ಟಗಳು ಎಲ್ಲರಿಗೂ ಕೂಡ ಬರುತ್ತೆ. ನನಗೂ ಕೂಡ ಸಾಕಷ್ಟು ಕಷ್ಟಗಳು ಬಂತು. ಸೊ ಇವತ್ತು ನನ್ನ ಲೈಫ್ ಇಷ್ಟು ಸುಂದರವಾಗಿದೆ ಅಂತಂದ್ರೆ ಜಸ್ಟ್ ಒಂದು ಪಾಸಿಟಿವ್ ಥಾಟ್ಸ್ ಮೂಲಕ. ಎಸ್, ಹಾಗೆ ನೀವು ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಲೈಫ್. ಡ್ರೀಮ್ಸ್ ಅನ್ನ ಕಾಣ್ಬೇಕು, ಆಸೆಗಳು ಇರ್ಬೇಕು, ದುರಾಸೆ ಇರಬಾರ್ದು ಅಷ್ಟೇ. ದುರಾಸೆ ಅಂತಂದ್ರೆ ಏನು? ಬೇರೆಯವರ ಆಸ್ತಿಯನ್ನ ಇದನ್ ಮಾಡೋದು ಅಲ್ವಾ? ಬೇರೆಯವ್ರಿಗೆ ನೋವನ್ನು ಉಂಟು ಮಾಡಿ ಆಸ್ತಿಯನ್ನ ಗಳಿಸೋದು ಅಥವಾ ಹಣವನ್ನ ಗಳಿಸೋದು, ಬೇರೆಯವ್ರಿಗೆ ಪೆಟ್ಟು ಕೊಟ್ಟು ನಾವು ಈ ತರ ಮಾಡೋದು, ಅದು ದುರಾಸೆ. ಬಟ್ ಆಸೆ ಆತರ ಏನಿಲ್ಲ. ಆಸೆ ಸಹಜವಾಗಿ ಮನುಷ್ಯನಲ್ಲಿ ಎಲ್ಲರಿಗೂ ಕೂಡ ಇರುತ್ತೆ ಆಸೆ ಅನ್ನೋದು. ಸೊ ಆ ಒಂದು ಆಸೆಯನ್ನ ಪಡೋದು ಅದು ಮನುಷ್ಯನ ಸಹಜ ಧರ್ಮ, ಅದರಲ್ಲಿ ಯಾವ ತಪ್ಪು ಕೂಡ ಇಲ್ಲ. ಓಕೆನಾ? ಇವಾಗ ಒಂದು PDF ಅನ್ನ ಶೇರ್ ಮಾಡ್ತೀನಿ, ಅದ್ರೊಟ್ಟಿಗೆ ನೀವು ಮ್ಯಾನಿಫೆಸ್ಟೇಷನ್ ಅಂದ್ರೇನು, ಸೈನ್ಸ್ ಬಿಹೈಂಡ್ ದ ಮ್ಯಾನಿಫೆಸ್ಟೇಷನ್, ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಡನ್. ಎಲ್ರು ಆದಷ್ಟು ಗಮನ ಕೊಟ್ಟು ಕೇಳಿ, ಹಾಗೆ ಇದನ್ನ ಎಲ್ರಿಗೂ ಕೂಡ ಶೇರ್ ಮಾಡಿ. ಓಕೆ, 21 ಡೇಸ್ ಮ್ಯಾನಿಫೆಸ್ಟೇಷನ್ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಓಕೆ, ಹೇಗೆ ಇದನ್ನ ನಾವು ಹೀಲ್ ಮಾಡ್ಬೋದು ಅನ್ನೋದನ್ನ ನಾನು ಹೇಳ್ತೀನಿ. ಈ 21 ಡೇಸ್ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅಲ್ಲಿ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಓಕೆ, ಇದರಲ್ಲಿ ನಾವು ಯಾಕೆ ಸಫರ್ ಆಗ್ತಾ ಇದ್ದೀವಿ ಅನ್ನೋದನ್ನ ಫಸ್ಟ್ ನೋಡೋಣ. ನಾವು ಹೊರಗಡೆಯಿಂದ ಮತ್ತೆ ಒಳಗಡೆಯಿಂದ ಮಾನಸಿಕವಾಗಿ ಕೂಡ ನಾವು ಸಫರ್ ಆಗ್ತಾ ಇದ್ದೀವಿ. ಹಾಗೆ ಆ ಮಾನಸಿಕ ಒಂದು ಸಫರ್, ಆ ಒಂದು ಟೆನ್ಷನ್, ಆ ಒಂದು ನಂಬಿಕೆ, ಆ ಒಂದು ಪೇನ್ಸ್ ಎಲ್ಲ ಏನಾಗ್ತಾ ಇದೆ ನಮ್ಮ ಬಾಡಿನಲ್ಲೂ ಕೂಡ ತೋರಿಸ್ತಾ ಇದೆ. ಸೊ ನಮ್ಮ ಒಂದು ರಿಯಾಕ್ಷನ್ಸ್, ಆಕ್ಷನ್ ಮತ್ತೆ ರಿಯಾಕ್ಷನ್ಸ್, ಯಾರೋ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಮಾತನಾಡುವಾಗ ನಮ್ಮ ಒಂದು ಆಕ್ಷನ್ ಹೇಗಿರುತ್ತೆ, ರಿಯಾಕ್ಷನ್ಸ್ ಹೇಗಿರುತ್ತೆ ಅನ್ನೋದ್ರ ಮೂಲಕ, ಹಾಗೆ ನಮ್ಮ ನಂಬಿಕೆಗಳು, ನಮ್ಮ ಹ್ಯಾಬಿಟ್ಸ್. ನಂಬಿಕೆ ಅಂತೂ ನಿಮ್ಗೆ ಗೊತ್ತಿದೆ, ನಾವು ಸಮಟೈಮ್ಸ್ ನಂಬಿಕೆಯನ್ನ ಕಳ್ಕೊಂಡ್ಬಿಡ್ತೀವಿ. ಕೆಲವೊಮ್ಮೆ ದೇವ್ರ ಮೇಲೆ ನಂಬಿಕೆಯನ್ನ ಕಳ್ಕೊಂಡ್ರೆ ಇನ್ ಕೆಲವೊಮ್ಮೆ ವ್ಯಕ್ತಿಗಳ ಮೇಲೆ ನಂಬಿಕೆಯನ್ನ ಕಳ್ಕೊಳ್ತೀವಿ. ಹಾಗೆ ನಮ್ಮ ಹ್ಯಾಬಿಟ್ಸ್ ಇರ್ಬೋದು, ತುಂಬಾನೇ ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಇರುತ್ತೆ, ತುಂಬಾ ಒಳ್ಳೆ ಹ್ಯಾಬಿಟ್ಸ್ ಕೂಡ ಇರುತ್ತೆ, ಅತಿ ಒಳ್ಳೆಯವರಾಗೂ ಕೂಡ ಇರ್ತೀವಿ. ಓಕೆನಾ? ಸೊ ಅದು ಕೂಡ ತುಂಬಾನೇ ಕೆಟ್ಟದ್ದು. ಸೊ ಹಾಗೆ ಈ ಎಲ್ಲಾ ಥಾಟ್ಸ್ ಏನಾಗುತ್ತೆ,
ಈ ಅದೆಲ್ಲವೂ ಕೂಡ ನಮ್ಗೆ ಇನ್ನರ್ ಆಗಿ ನಮ್ಗೆ ಪೇನ್, ಒಂದು ಇನ್ನರ್ ಪೇನ್ ಆಗಿ ಕಾಡುತ್ತೆ. ಸೊ ಅದರಿಂದ ನಮ್ಗೆ ತುಂಬಾನೇ ಇಫೆಕ್ಟ್ ಆಗುತ್ತೆ. ಓಕೆ, ಎಮೋಷನಲ್ ಹೆಲ್ತ್ ಅಂತ ಬಂದಾಗ ಇಲ್ಲಿ ನಾವು ಏನು ಥಾಟ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಲ್ವಾ, ಆ ಥಾಟ್ಸ್ ಇಂದ ನಮ್ಗೆ ಏನೇನಾಗುತ್ತೆ ನೋಡಿ. ಓಕೆ, ಮಾಡಿ ಡನ್. ಓಕೆ, ಇಲ್ಲಿ ನೋಡಿ, ಸಪ್ರೆಸ್ಡ್ ಎಮೋಷನ್ಸ್ ಅಂತ ಇರುತ್ತೆ. ಸಮ್ಟೈಮ್ಸ್ ನಾವು ಸಾಕಷ್ಟು ಎಮೋಷನ್ಸ್ ಇರುತ್ತೆ, ಬ್ಲಾಕೇಜಸ್, ಅದನ್ನೆಲ್ಲ ನಾವು ಸಪ್ರೆಸ್ ಮಾಡ್ಕೊಂಡ್ಬಿಡ್ತೀವಿ. ಕೆಲವೊಮ್ಮೆ ನಮಗೆ ಸಿಟ್ಟು ಬಂದಿರುತ್ತೆ, ಆ ಸಿಟ್ಟನ್ನು ನಾವು ಎಕ್ಸ್ಪ್ರೆಸ್ ಮಾಡಲ್ಲ. ಅದರಿಂದ ಏನಾಗುತ್ತೆ, ಎಂಗ್ಸೈಟಿ ಕ್ರಿಯೇಟ್ ಆಗುತ್ತೆ, ಪ್ಯಾನಿಕ್ ಅಟ್ಯಾಕ್ಸ್ ಆಗುತ್ತೆ, ರೆಸ್ಟ್ಲೆಸ್ನೆಸ್ ಆಗುತ್ತೆ. ನಮ್ಮಲ್ಲಿರ್ತಕ್ಕಂತಹ ಕೆಲವು ನೋವುಗಳನ್ನ ನಾವು ಬೇರೆಯವರ ಜೊತೆಗೆ ಹಂಚ್ಕೊಳ್ಳಿಲ್ಲ ಅಂತಂದ್ರೆ ಅದು ಸಪ್ರೆಸ್ ಆಗುತ್ತೆ. ಅದರಿಂದ ನಮ್ಮ ಬಾಡಿ ಮೇಲೆ ಅದೇನಾಗುತ್ತೆ, ನಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥ ಆರ್ಗನ್ಸ್ ವೀಕ್ ಆಗ್ತಾ ಹೋಗುತ್ತೆ. ಓಕೆ, ಅದರಿಂದ ನಮ್ಗೆ ರೋಗ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ವಿ ಆಲ್ ಕ್ಯಾರಿ ಇಮೋಷನ್ಸ್. ಓಕೆ, ಅದು ಕೆಲವೊಮ್ಮೆ ಆ ಎಮೋಷನ್ಸ್ ಏನಿರುತ್ತೆ ಅಂದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸಣ್ಣ ಪುಟ್ಟ ಒಂದು ವಿಷಯಗಳು, ಸಣ್ಣ ಪುಟ್ಟ ಒಂದು ಮ್ಯಾಟರ್ ಅನ್ನ, ಆ ಎಮೋಷನ್ಸ್ ಅನ್ನ ಎಷ್ಟು ಸಾಧ್ಯ ಅಷ್ಟು ಎಳಿತಾ ಹೋಗ್ತಾರೆ ಕೆಲವೊಬ್ರೆಲ್ಲ. ಹಾಗೆ ಅದ್ರ ಜೊತೆಗೇನೆ ಫೈಟ್ ಮಾಡ್ತಾ ಹೋಗ್ತಾರೆ. ಅದ್ರಲ್ಲಿ ಏನು ಇರೋದಿಲ್ಲ, ವಿಷಯನೇ ಇರೋದಿಲ್ಲ. ಅಂತದನ್ನ ಈ ತರ ಎಲ್ಲ ಮಾಡ್ತಾ ಮಾಡ್ತಾ ನಾವೇನ್ ಮಾಡ್ಬಿಡ್ತೀವಿ, ಆ ಎಮೋಷನ್ಸ್ ಅನ್ನ ಕೆಲವೊಬ್ರು ಎಳೆದು 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 ಕೋಪ ಮಾಡ್ಕೊಂಡು ಅದರಿಂದ ಕೆಲವರು ಇಫೆಕ್ಟ್ ಮಾಡ್ಕೊಂಡ್ರೆ, ಇನ್ ಕೆಲವೊಬ್ರು ಆ ಎಮೋಷನ್ಸ್ ಅನ್ನ ಸಪ್ರೆಸ್ ಮಾಡ್ತಾ ಹೋಗ್ತಾರೆ. ಅದರಿಂದ ಅವ್ರಿಗೆ ಈ ತರ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ, ಎಂಗ್ಸೈಟಿ ಆಗುತ್ತೆ. ಓಕೆ, ಹಾಗೆ ಕೆಲವೊಬ್ರಿಗೆ ತುಂಬಾನೇ ಸಿಟ್ಟು, ಏನೋ ಒಂದು ಸಣ್ಣ ವಿಷಯಕ್ಕೋಸ್ಕರ ತುಂಬಾನೇ ಸಿಟ್ಟು ಬಂದು ಅದು ಅಷ್ಟು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ. ಅದ್ರೊಟ್ಟಿಗೆ ಅವರು ಜಲಸಿ ತುಂಬಾ ಜಾಸ್ತಿ ಇರುತ್ತೆ. ಹಾಗೆ ರಿವೆಂಜ್ ಅನ್ನ ತೆಗೆದುಕೊಳ್ಳುವಂತಹ ಮಟ್ಟಿಗೆ ಹೋಗ್ತಾರೆ. ಹಾಗೆ ಶೇಮ್ ಅಂದ್ರೆ ಒಂಥರ ಶೇಮ್ಲೆಸ್ ಫೀಲ್ ಮಾಡ್ತಾ ಇರ್ತಾರೆ. ಭಯನೂ ಜಾಸ್ತಿ ಇರುತ್ತೆ. ಕೆಲವೊಬ್ರು ಹೇಗಿರ್ತಾರೆ ಅಂತಂದ್ರೆ, ಒಂದು ಸಣ್ಣ ವಿಷಯ ಆಗಿರುತ್ತೆ ಜೀವನದಲ್ಲಿ, ಅದೇ ಒಂದು ವಿಷಯವನ್ನ ಇಟ್ಕೊಂಡು ರಿವೆಂಜ್ ತೀರಿಸ್ಕೊಳ್ಳೋಣ, ಈ ತರದ ಒಂದು ಭಾವನೆಯಲ್ಲಿ ಬೆಳೀತಾ ಇರ್ತಾರೆ. ಇನ್ನು ಕೆಲವೊಬ್ರಿಗೆ ಶೇಮ್ಲೆಸ್ ಫೀಲ್ ಆಗ್ತಾ ಇರುತ್ತೆ, ಇನ್ ಕೆಲವೊಬ್ರಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಸೊ ನೋಡಿ, ಇದೆಲ್ಲವೂ ಕೂಡ ನಿಮ್ಮ ಎನರ್ಜಿನ ಲೋ ಮಾಡ್ತಾ ಹೋಗುತ್ತೆ. ನಿಮ್ಮ ಎನರ್ಜಿ ಏನಾಯ್ತಿಲ್ಲಿ, ಶೇಮ್ಲೆಸ್ ಫೀಲ್ ಆಗೋದು, ಅದ್ರ ಜೊತೆಗೆ ರಿವೆಂಜ್ ಅನ್ನ ತೀರಿಸ್ಕೊಳ್ಳೋದು, ಅದ್ರ ಜೊತೆಗೆ ಭಯ, ಆಮೇಲೆ ಜಲಸಿ, ಇದೆಲ್ಲವೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ, ನೆಗೆಟಿವ್ ಅನ್ನ ಅಟ್ರಾಕ್ಟ್ ಮಾಡೋದ್ರ ಜೊತೆಗೆ ನಿಮ್ಮ ಎನರ್ಜಿ ಕೂಡ ಲೋ ಲೆವೆಲ್ ಅಲ್ಲಿ ಹೋಗ್ತಾ ಇರುತ್ತೆ. ಓಕೆ, ಅವಾಗ ಲೋ ಲೆವೆಲ್ ಅಲ್ಲಿ ಹೋದಾಗ ನೀವೇನ್ ಥಾಟ್ ಅನ್ನ ಕ್ರಿಯೇಟ್ ಮಾಡ್ತಿರಲ್ವಾ ಪಾಸಿಟಿವ್, ಅದು ಯಾವುದೇ ಪಾಸಿಟಿವ್ ಥಾಟ್ಸ್ ಕೂಡ ಆಗೋದಿಲ್ಲ. ನಿಮ್ಗೆ ಇನ್ನೇನ್ ಮನೆ ಬಾಗಿಲಿಗೆ ಒಳ್ಳೇದು ಬರ್ಬೇಕು, ಹಣ ಬರ್ಬೇಕು, ನಿಮ್ಮ ಒಂದು ಲಕ್ ಅನ್ನೋ ಒಂದು ಡೋರ್ ಓಪನ್ ಆಗ್ಬೇಕು ಅನ್ನೋ ಟೈಮಿಗೆ ನೀವು ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ, ಲೋ ಎನರ್ಜಿ ಆಗುತ್ತೆ, ನೆಗೆಟಿವ್ ಒಂದು ಮೆಂಟಾಲಿಟಿ ಇರುತ್ತೆ. ಹಾಗಾಗಿ ನಿಮ್ಮ ಮನೆ ಬಾಗಿಲಿಗೆ ಲಕ್ ಅನ್ನೋದು ಬರೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಕಂಪ್ಲೀಟ್ ಆಗಿ ನಿಮ್ಮ ಲೈಫ್ ಸ್ಟಕ್ ಆಗ್ಬಿಡುತ್ತೆ. ಎಸ್, ಸೊ ಹಾಗಾಗಿ ಫಸ್ಟ್ ನೀವು ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಏನು ಅಂತಂದ್ರೆ, ಫಸ್ಟ್ ಯು ಹ್ಯಾವ್ ಟು ಹೀಲ್ ಯುವರ್ ಸೆಲ್ಫ್ ಎಮೋಷನಲಿ. ಮಾನಸಿಕವಾಗಿ ಮೊದಲು ನೀವು ಹೀಲ್ ಆಗ್ಬೇಕು. ನೀವೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ, ಓಕೆ ಮ್ಯಾನಿಫೆಸ್ಟೇಷನ್ ಅಂದಿದ್ದಾರೆ ಮೇಡಮ್, ಇವತ್ತಿಂದ ನಾವು ಬರೆದ್ ಬಿಡೋಣ, ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಅಂತ ಒಂದು ಪಾಸಿಟಿವ್ ಥಾಟ್ ಅನ್ನ ಮಾಡೋಣ ಅಂತ. ಜಸ್ಟ್ ಒಂದು ಪಾಸಿಟಿವ್ ಥಾಟ್ ಮಾಡೋದಿಲ್ಲ. ಆ ಪಾಸಿಟಿವ್ ಥಾಟ್ ಮಾಡ್ಬೇಕಂತಂದ್ರೆ ಆ ಮನಸ್ಸಿನಲ್ಲಿ ಇರ್ತಕ್ಕಂತಹ ಇದೆಲ್ಲವನ್ನು ಕಾಮ, ಕ್ರೋಧ, ಮೋಹ, ಮದಮೋಹ, ಮತ್ಸರ, ಇವೆಲ್ಲವನ್ನು ಕೂಡ ನಾವು ತೆಗೆದು ಹಾಕ್ಬೇಕು. ಇದು ಪ್ರತಿಯೊಂದನ್ನು ತೆಗೆದು ಹಾಕಿದಾಗ ಏನಾಗುತ್ತೆ, ನಾವು ಇದೆಲ್ಲವನ್ನು ಕೂಡ ಮಾಡ್ಬೋದು. ಡನ್. ಓಕೆ, ಈಗ ಫಿಸಿಕಲ್ ಹೆಲ್ತ್ ಅನ್ನ ನೋಡೋಣ. ಓಕೆ, ನೀವು ಎಮೋಷನಲಿ ಅಷ್ಟೊಂದು ಸಫ್ರೆಸ್ ಆಗ್ಬಿಟ್ರಿ. ಓಕೆನಾ, ಸಪ್ರೆಸ್ ಆದಾಗ ಏನಾಗುತ್ತೆ ಮನುಷ್ಯನಿಗೆ, ಆಟೋಮೆಟಿಕ್ಲಿ ನಿಮ್ಮ ಲೈಫಲ್ಲಿ ಸ್ಟ್ರೆಸ್, ಇದರಿಂದ ಶರೀರದಲ್ಲಿ, ನಿಮ್ಮ ದೇಹದಲ್ಲಿ ಅನಾರೋಗ್ಯ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಅದು BP ಇರ್ಬೋದು, ಥೈರಾಯ್ಡ್ ಇರ್ಬೋದು, ಮೈಗ್ರೇನ್ ಇರ್ಬೋದು, ಅಲ್ಸರ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಆಗ್ತಾ ಇರೋದು ಏನು, ಒಂದು ಸಣ್ಣ ಒಂದು ವಿಷಯವನ್ನ ಎಳೆದು ಎಳೆದು ಯೋಚನೆ ಮಾಡಿ ಮಾಡಿ ಅದೆಲ್ಲವೂ ಕೂಡ ಆಗ್ತಾ ಇದೆ ನಿಮ್ಮ ಮನಸ್ಸಿನಿಂದ. ಓಕೆನಾ, ನೀವು ಮನಸ್ಸಿನಲ್ಲಿ ಯೋಚನೆ ಮಾಡುವಂತಹ ಥಾಟ್ಸ್ ಇದೆಲ್ಲವನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದೆ. ಅದು ವಿಷಯನೇ ಇರೋದಿಲ್ಲ. ಓಕೆನಾ, ಅದನ್ನೆಲ್ಲವನ್ನು ಬಿಟ್ಟಾಗ ಇದ್ಯಾವುದು ಕೂಡ ಬರೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಒಂದು ಲೇಡಿದು ಒಂದು ಕಥೆಯನ್ನ ಹೇಳ್ತೀನಿ. ಒಬ್ಬ ಲೇಡಿ
ಏನಂತಂದ್ರೆ ಅವರಿಗೆ ಹೊಟ್ಟೆ ಭಾಗದಲ್ಲಿ ಹೊಟ್ಟೆಯಲ್ಲಿ ಹಾವು ಆಗಿದೆ ಅಂತ ಹೇಳಿ ಅವ್ರಿಗೆ ಇದಾಗತ್ತಂತೆ. ಸೊ ಭಾವನೆ ಆತರ ಹಾವು ಇದೆ ನನ್ನ ಹೊಟ್ಟೆಯಲ್ಲಿ, ಸೊ ಏನೋ ಹೊರಳಾಡ್ದಂಗ ಆಗತ್ತೆ, ನನ್ನ ಹೊಟ್ಟೆಲಿ ಹಾವಿದೆ ಅಂತ ಹೇಳಿ ಅವರು ಇದನ್ ಮಾಡ್ತಾರಂತೆ, ನರಳಾಡಕ್ ಶುರು ಮಾಡ್ತಾರೆ. ಒಂದು 8-10 ಡಾಕ್ಟರ್ ಹತ್ರ ಹೋದಾಗ, ಯಾವುದೇ ಡಾಕ್ಟರ್ ಹತ್ರ ಹೋದ್ರು ಕೂಡ, ಇಲ್ಲಮ್ಮ ಎಲ್ಲವೂ ಕೂಡ ನಿಮ್ಗೆ ಸ್ಕ್ಯಾನ್ ಮಾಡಿದೀವಿ, MRI ಮಾಡಿದೀವಿ, ಬಟ್ ಸ್ಟಿಲ್ ನಿಮ್ಮ ಒಂದು ಹೊಟ್ಟೆಯಲ್ಲಿ ಹಾವಿಲ್ಲ, ಅದು ನಿಮ್ಗೆ ಆತರ ಇಲ್ಲ ಅಂತ ಹೇಳಿದ್ರಂತೆ. ಬಟ್ ಸ್ಟಿಲ್ ಅವಳಿಗೆ ಸಮಾಧಾನ ಇಲ್ಲ, ಇಲ್ಲ ಹಾವಿದೆ ಹಾವಿದೆ ಅಂತ ಹೇಳಿದ್ರೆ ಕಡೆಗೆ ಒಂದು ಡಾಕ್ಟರ್ ಹತ್ರ ಹೋದ್ರಂತೆ. ಅವ್ಳು ಹೇಳಿದ್ಲಂತೆ ಹಿಸ್ಟ್ರಿನ, ಈ ತರ ಆಗಿದೆ, ಈ ಎಲ್ಲ ಡಾಕ್ಟರ್ ಹತ್ರ ಹೋದ್ರೆ ನಂಗೆ ಆನ್ಸರ್ ಸಿಗ್ಲಿಲ್ಲ, ಬಟ್ ನನ್ಗೆ ಹಾಗೆ ಅನಿಸ್ತಾ ಇದೆ ಅಂತ ಹೇಳಿದ ತಕ್ಷಣ ಅವ್ರ ಆನ್ಸರ್ ಲಾಜಿಕಲಿ ಅವರು ಒಂದ್ ಸ್ವಲ್ಪ ಥಿಂಕ್ ಮಾಡಿ ಏನ್ ಮಾಡಿದ್ರಂತೆ, ಓಕೆಮ್ಮ ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿ ಚೆಕ್ ಮಾಡ್ಬಿಟ್ಟು ಹೇಳಿದ್ರಂತೆ, ಸೊ ಹೌದು ನಿಮ್ ಹೊಟ್ಟೆಲಿ ಹಾವಿದೆ, ಸೊ ನಾನು ಅದನ್ನ ತೆಗಿತೀನಿ, ಏನು ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ, ನಾಳೆ ಸರ್ಜರಿಗೆ ಬನ್ನಿ ಅಂತ ಹೇಳಿದ್ರಂತೆ. ಓಕೆನಾ, ಒಂದ್ ನಿಮಿಷ. ಓಕೆ, ಅವರು ಚೆಕ್ ಮಾಡ್ಬಿಟ್ಟು ಹೌದು ಹಾವಿದೆ, ನಾಳೆ ಸರ್ಜರಿ ಮಾಡ್ತೀನಿ ಬಂದ್ಬಿಡಿ ಅಂತ ಹೇಳಿದ್ರಂತೆ. ಸರಿ ಅಂತ ಹೇಳಿ ಅವಳು ಲೇಡಿ ತಯಾರಾದ್ರಂತೆ ಸರ್ಜರಿಗೆ. ಹಾಗೆ ಒಂದು ಸ್ಮಾಲ್ ಒಂದು ಅನಸ್ತೇಶಿಯಾ ಕೊಟ್ಟು ಒಂದು ಸ್ಮಾಲ್ ಸ್ಟಿಚಸ್ ಹಾಕಿ ಒಂದು ಸತ್ತಿರೋ ಹಾವನ್ನ ತೆಗೆದು, ಹೌದಮ್ಮ ನಿನ್ ಹೊಟ್ಟೆಲ್ ಹಾವಿತ್ತು ಅಂತ ಹೇಳಿ ಆ ಹಾವನ್ನ ತೋರಿಸಿ, ಈಗ ಇದು ರಿಮೂವ್ ಆಗಿದೆ, ಏನು ವರಿ ಮಾಡ್ಕೊಳಕ್ ಹೋಗ್ಬೇಡಿ, ಮನೆಗೆ ಹೋಗಿ ಅಂತ ಹೇಳಿದ ತಕ್ಷಣ ಒಂದ್ 6 ಮಂತ್ ಆರಾಮಾಗಿ ಆ ಲೇಡಿ ಆರಾಮಾಗಿ ಮಲಗಿದ್ರಂತೆ, ಆರಾಮಾಗಿದ್ರಂತೆ, ಖುಷಿ ಆಯ್ತಂತೆ. ಒಂದಿನ ಏನತ್ತಂತೆ, ಇಲ್ಲ ಅದು ಹಾವು ಮೊಟ್ಟೆ ಇಟ್ಬಿಟ್ಟಿದೆ ಅಂತ ಹೇಳಿ ನನ್ಗೆ ಫೀಲ್ ಆಗ್ತಾ ಇದೆ ಅಂತ ಹೇಳಿ ಮತ್ತೆ ಡಾಕ್ಟರ್ ಹತ್ರ ಹೋದ್ರಂತೆ. ಓಕೆ, ಡಾಕ್ಟರ್ ಮತ್ತೆ ಲಾಜಿಕ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಸರಿ ಅಮ್ಮ ಹಾಗಿದ್ರೆ ಚೆಕ್ ಮಾಡ್ತೀನಿ, ಹೌದು ಒಂದು ಸ್ಮಾಲ್ ಎಗ್ ಇದೆ, ಅದನ್ನು ಬುಡ ಸಮೇತ ತೆಗೆದು ಬಿಡ್ತೀನಿ ಅಂತ ಹೇಳಿ ಮತ್ತೊಂದು ಸರ್ಜರಿ ರೆಡಿ ಮಾಡ್ಕೊಂಡು ಸ್ಮಾಲ್ ಎಗ್ಸ್ ಅನ್ನ ತೆಗೆದುಕೊಂಡು ಬಂದು ಆ ಎಗ್ಸ್ ಅನ್ನ ಏನ್ ಮಾಡಿದಂತೆ ರಿಮೂವ್ ಮಾಡಿದೀನಿ. ಸೊ ಈಗ ಬುಡ ಸಮೇತ ಪ್ರತಿ ಒಂದು ಹಾವಿನ ಏನೇನಿದೆ ಅದಷ್ಟು ತೆಗೆದಾಕ್ಬಿಟ್ಟಿದೀನಿ, ಇನ್ ಮೇಲೆ ಯಾವ್ದು ಇಲ್ಲ ತಗೊಳ್ಳಿ ಅಂತ ಹೇಳಿದ ತಕ್ಷಣ ಓಕೆ ಅಂತ ಹೇಳಿ ಅವತ್ತಿಂದ ಆ ಲೇಡಿ ಹುಷಾರಾದ್ರಂತೆ. ಸೊ ಹಾಗೆ ಸಮ್ಟೈಮ್ಸ್ ನಾವು ಯೋಚನೆ ಮಾಡುವಂತಹ ಒಂದು ಮನಸ್ಥಿತಿ ಏನಿರ್ತದಲ್ಲ, ಆ ಮಾನಸಿಕ ಸ್ಥಿತಿ ನಮ್ಮ ದೇಹದ ಮೇಲೆ ಪ್ರಭಾವ ಬೀರಿ ಆ ರೀತಿ ಆಗುತ್ತೆ. ಸೊ ನಿನ್ನೆನೂ ಹೇಳಿದೆ ನಾನು, ಈಗ ಮನುಷ್ಯನಿಗೆ ಬೇಕಾಗಿದ್ದು ನಿದ್ರೆ. ಓಕೆನಾ, ಕೋಟ್ಯಾಧಿಪತಿಗಳು ಹಾಗೆ ಹೀಗೆ ಎಲ್ಲ ಐಷಾರಾಮಿ ಒಂದು ಬೆಡ್ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಸ್ಟಿಲ್ ಅವ್ರಿಗೆ ನಿದ್ರೆನೇ ಬರ್ತಾ ಇಲ್ಲ ಬಿಕಾಸ್ ಆಫ್ ಒತ್ತಡಗಳಿಂದ. ಓಕೆನಾ, ಸೊ ಹಾಗೆ ಆ ಟಾರ್ಗೆಟ್ಸ್, ಆ ಒತ್ತಡ ಎಷ್ಟು ಜಾಸ್ತಿ ಇರುತ್ತೆ ಅದೆಲ್ಲದರಿಂದ ಸಮ್ಟೈಮ್ಸ್ ನಿದ್ರೆ ಸರಿಯಾಗಿ ಬರೋದಿಲ್ಲ. ಸೊ ನಮಗೆ ಮಲಗಲಿಕ್ಕೆ ಬೇಕಾಗಿರೋದು ನಿದ್ರೆ, ಜಾಗ ಎಲ್ಲಾದ್ರೇನು ಆರಾಮಾಗಿ ನಿದ್ರೆ ಬಂದ್ರೆ ಸಾಕು. ಸೊ ಹಾಗಾಗಿ ನಮ್ಮ ಮೈಂಡ್ ಸೆಟ್ ಇರುತ್ತೆ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಮ್ಗೆ ಈ ತರ ಇದೆ ಅಂತ ಹೇಳಿ ನಾವು ಅನ್ಕೊಂಡು ಏನಾಗುತ್ತೆ, ಒಂದಿನ ನಮ್ಗೆ ಅದು ಬಂದೇ ಬರುತ್ತೆ. ನೀವು ಫಾರ್ ಎಕ್ಸಾಂಪಲ್ ನೋಡಿರ್ಬೋದು, ಹಸ್ಬೆಂಡ್ಗೆ ಶುಗರ್ ಬಂದ್ಬಿಟ್ರೆ ವೈಫಿಗೆ ಶುಗರ್ ಬರುತ್ತೆ ಅಂತ ಹೇಳಿ ಅವರೇ ಬಿಲೀವ್ ಮಾಡ್ಬಿಟ್ಟಿರ್ತಾರೆ. ಓಕೆನಾ, ಹಾಗೆ ಮಾಡಿ ಹೇಳಿ ಕಡೆಗೆ ಒಂದ್ ದಿವಸ ಶುಗರ್ ಪೇಷಂಟ್ ಆಗ್ತಾರೆ. ಸೊ ಹಾಗಾಗಿ ನಿಮ್ಮ ಮೈಂಡ್ ಅನ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಬೇಕು, ನನಗೆ ಏನು ಇಲ್ಲ, ಯಾವ ರೋಗನೂ ಬರೋದಿಲ್ಲ, ಈ ತರ ನೀವು ಯಾವಾಗ ವಿಲ್ ಪವರ್ ತುಂಬಾ ಚೆನ್ನಾಗಿರುತ್ತೆ ಆಗ ನೀವು ತುಂಬಾ ಚೆನ್ನಾಗಿರ್ತಾರೆ. ಓಕೆನಾ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾನಿಫೆಸ್ಟೇಷನ್ ಅಲ್ಲಿ ವೆಲ್ತ್ ಅನ್ನ ನೋಡೋಣ. ಓಕೆ, ಮಾನಸಿಕವಾಗಿ ನೀವು ಇದೆಲ್ಲ ತೆಗೆದು ಹಾಕಿ ಸ್ಟ್ರಾಂಗ್ ಆಗ್ಬಿಟ್ರೆ ಮುಗ್ದೋಯ್ತು. ಇನ್ನು ವೆಲ್ತ್ ಅಲ್ಲಿ ನಿಮ್ಮ ಹತ್ರ ದುಡ್ಡು ಬರುತ್ತೆ, ಬಟ್ ನೀವೇನ್ ಮಾಡ್ಬಿಟ್ಟಿದ್ರ, ಸಮ್ ಎನರ್ಜೀಸ್ ಅನ್ನ ಬ್ಲಾಕ್ ಮಾಡ್ಬಿಟ್ಟಿದ್ರ. ನೀವೇನ್ ಮಾಡ್ತೀರಾ, ಕೆಲವೊಮ್ಮೆ ನೀವಂತಲ್ಲ ಅಥವಾ ನಾವು ಜೀವನದಲ್ಲಿ ಮಾಡೋ ಸಾಮಾನ್ಯವಾಗಿ ಒಂದ್ಸಲ ಕೆಲವೊಮ್ಮೆ ನಾವು ದುಡ್ಡನ್ನ ಬೈತಾ ಹೋಗ್ತೀವಿ, ವಿ ಬ್ಲೇಮ್ ಮನಿ. ಓಕೆ, ಬೇರೆಯವ್ರದ್ದು ಒಂದು ರಿಚ್ನೆಸ್ ಅನ್ನ, ಅವರು ಪ್ರಾಪರ್ಟಿ ಇದೆ, ಅವರು ತುಂಬಾ ಚೆನ್ನಾಗಿ ಇದಾರೆ, ಆಸ್ತಿವಂತರಿದ್ದಾರೆ, ಶ್ರೀಮಂತರಿದ್ದಾರೆ ಅಂತಂದ್ರೆ, ಸೊ ವಾಟ್, ಅವರು ಅದನ್ನ ಅವ್ರು ಏನೋ ಪುಣ್ಯ ಮಾಡಿದ್ದಾರೆ, ಏನೋ ಇದೆ, ಅವ್ರು ಗಳಿಸಿದ್ದಾರೆ, ಅದು ಅವರ ಒಂದು ಲಕ್ಕು, ಚೆನ್ನಾಗಿದ್ದಾರೆ ಅಂತ ನಾವು ಅದನ್ನ ನೋಡ್ಬಿಟ್ಟು ಸುಮ್ಮನೆ ಇರೋದಿಲ್ಲ, ಅದಕ್ಕೆ ಜಲಸಿ ಪಡೋದು ಒಂದು ಇಲ್ಲಿ ನಮ್ಮ ಒಂದು ಇದನ್ನ ಡ್ಯಾಮೇಜ್ ಮಾಡುತ್ತೆ. ಎರಡನೇದು ಏನಾಗುತ್ತೆ, ನಾವು ಸಮ್ಟೈಮ್ಸ್ ನಾವು ಕಷ್ಟದಲ್ಲಿದ್ದಾಗ ಎಲ್ಲ ಈ ದುಡ್ಡಿನಿಂದನೇ ಆಗ್ತಾ ಇದೆ, ಸೊ ಇದು ನನ್ ದುಡ್ಡು ಬರ್ತಾನೆ ಇಲ್ಲ, ಎಲ್ಲ ಇದು ಒಂಥರ ರಾಕ್ಷಸ ಅನ್ನೋ ರೀತಿ ನಾವು ಈ ದುಡ್ಡನ್ನ ಬೈತಾ ಹೋಗ್ತೀವಿ. ಸೊ ದುಡ್ಡನ್ನ ಬೈದಾಗ ಆಟೋಮೆಟಿಕ್ ನಾವು ಮಹಾಲಕ್ಷ್ಮಿ ದೇವರಿಗೆ ನಾವು ಬ್ಲೇಮ್ ಮಾಡಿದ ಹಾಗೆ. ಸೊ ಹಾಗಾಗಿ ಆದಷ್ಟು ವೆಲ್ತ್ ಅನ್ನ, ಅದು ಬೇರೆಯವ್ರದ್ದಾಗಿರ್ಲಿ ನಮ್ದಾಗಿರ್ಲಿ, ನಮ್ದು ಏನಿದೆ ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕು, ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸ್ಬೇಕು, ಹಾಗೆ ಬೇರೆಯವರ ದುಡ್ಡನ್ನು ಕೂಡ ನಾವು ಗೌರವಿಸ್ಬೇಕು. ನಮ್ಮ ಹತ್ರ ಇರ್ತಕ್ಕಂಥ ಒಂದೊಂದು ರೂಪಾಯಿನೂ ಕೂಡ ನಾವು ಗೌರವಿಸ್ತಾ ಬಂದಾಗ ನಮ್ಗೆ ಅದು ಮಲ್ಟಿಪ್ಲೈ ಆಗಿ ಬರ್ತಾ ಹೋಗುತ್ತೆ. ಓಕೆನಾ, ಸೊ ಹಾಗಾಗಿ ಈ ಒಂದು ದುಡ್ಡಿನ ವಿಷಯದಲ್ಲಿ ಯಾರು ಕೂಡ ದುಡ್ಡನ್ನ ಬೈಲಿಕ್ಕೆ ಹೋಗ್ಬೇಡಿ. ಇದರಿಂದ ಏನಾಗುತ್ತೆ, ಮನಿ ಅಬಂಡೆನ್ಸ್ ಬ್ಲಾಕ್ ಆಗ್ಬಿಡುತ್ತೆ, ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿ ನಿಮ್ಮ ಹತ್ರ ದುಡ್ಡು ಬರೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಓಕೆನಾ,
ಹಾಗೆ ನೋಡಿ, ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ, ಓಕೆನಾ, ಸುಮಾರು ಜನ ಮನೇಲಿರ್ತಕ್ಕಂತಹ ತಾಯಿಗೆ ತುಂಬಾನೇ ಹರ್ಟ್ ಮಾಡ್ತಾ ಇರ್ತಾರೆ. ದೆನ್ ಅವರು ಕೂಡ ಮಹಾಲಕ್ಷ್ಮಿ, ಹೌದಲ್ವಾ? ಹಾಗೆ ಹೆಂಡತಿಯನ್ನ ಕೂಡ ಬೈತಾ ಇರ್ತಾರೆ, ಅವರು ಕೂಡ ಲಕ್ಷ್ಮೀ ದೇವಿಯ ಸ್ವರೂಪ. ಸೊ ಹಾಗೆ ಹೆಣ್ಣು ಮಕ್ಕಳನ್ನ, ನಿಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಕೂಡ ಹೆಣ್ಮಗು ಅಂತ ಹೇಳಿ ಸ್ವಲ್ಪ ಕೆಲವೊಬ್ರು ಅವ್ರಿಗೆ ಹರ್ಟ್ ಮಾಡುವುದನ್ನು ಸ್ವಲ್ಪ ನೋಡಿದೀವಿ. ಸೊ ಈ ತರ ನೀವು ಹರ್ಟ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಮನಿ ಅಬಂಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಆ ಒಂದು ಹೆಣ್ಣಿಗೆ ನೀವು ಹರ್ಟ್ ಮಾಡಿದಾಗ ಏನು ಮ್ಯಾಟ್ರೇ ಇರೋದಿಲ್ಲ, ಏನು ಮ್ಯಾಟರೇ ಇರೋದಿಲ್ಲ. ಬಟ್ ಸ್ಟಿಲ್ ನೀವು ಹರ್ಟ್ ಮಾಡಿದಾಗ ನಿಮ್ಮ ಹತ್ರ ದುಡ್ಡು ಬರೋದಿಲ್ಲ, ಲಕ್ ಅನ್ನೋದು ಬರೋದಿಲ್ಲ, ನೀವು ಏನೇ ಕೆಲಸ ಮಾಡೋದಕ್ಕೆ ಹೋದ್ರು ಕೂಡ ಸಕ್ಸಸ್ ಆಗೋದಿಲ್ಲ. ಸೊ ಯಾವಾಗ್ಲೂ ಕೂಡ ನೀವು ಆ ಒಂದು ತಾಯಿಯನ್ನ, ಹೆಂಡತಿಯನ್ನ, ಮಗುವನ್ನ ಬೈತಾ ಇದ್ರೆ ನಿಮ್ಗೆ ಪೇನ್ ಅಟ್ರಾಕ್ಟ್ ಆಗುತ್ತೆ, ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ, ಬಿಟ್ರೆ ನಿಮ್ಗೆ ಯಾವುದು ಕೂಡ ಲಕ್ ಅನ್ನೋದು ಬರೋದೇ ಇಲ್ಲ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹೆಂಡತಿಯನ್ನ, ಹೆಣ್ಣು ಮಕ್ಕಳನ್ನ ಅಥವಾ ಪರರ ಹೆಣ್ಣು ಮಕ್ಕಳನ್ನ ಗೌರವಿಸ್ತಾ ಬರ್ಬೇಕು. ಅವರಿಗೆ ನೀವು ಎಷ್ಟು ಗೌರವ ಕೊಡ್ತೀರಿ, ಹಿಂದೆನೇ ಇರ್ಬೋದು, ಮುಂದೆನೇ ಇರ್ಬೋದು, ಯಾವುದೇ ಒಂದು ಇದು ಇರಬಾರ್ದು, ಓಕೆನಾ? ಫಿಲ್ಟರ್ ಇರ್ಬೇಕು. ಮುಂದೆ ಬಂದಾಗೂ ಅದೇ ಗೌರವ ಇರ್ಬೇಕು, ಹಿಂದೆ ಇದ್ದಾಗೂ ಅದೇ ಗೌರವ ಇರ್ಬೇಕು. ಆ ಗೌರವದಿಂದ ನೀವು ಹೆಣ್ಣಿನ ನೋಡಿದಾಗ ನಿಮಗೆ ಮನಿ ಅಟ್ರಾಕ್ಟ್ ಜಾಸ್ತಿ ಆಗುತ್ತೆ, ಹಾಗೆಲ್ಲ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಪದೇ ಪದೇ ಈ ರೀತಿ ನೀವು ವುಮನ್ಸ್ ಅನ್ನ ಹರ್ಟ್ ಮಾಡ್ತಾ ಹೋದ್ರೆ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂತಹ ಎಲ್ಲ ಒಂದು ನೋವುಗಳು ಏನಾಗುತ್ತೆ, ಅದರಿಂದ ಎಲ್ಲ ಕನೆಕ್ಷನ್ಸ್ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ. ಅದರಿಂದ ಬರೀ ಶಾಪವೇ ನಿಮ್ಗೆ ಸಿಗ್ತಾ ಹೋಗುತ್ತೆ. ಓಕೆ, ಬರೀ ಶಾಪ ಸಿಗುತ್ತೆ. ಅವಾಗ ಏನಾಗುತ್ತೆ, ವಿ ಡೋಂಟ್ ಅಟ್ರಾಕ್ಟ್ ವಾಟ್ ವಿ ವಾಂಟ್. ಓಕೆ, ಅದರಿಂದ ನಿಮ್ಗೆ ಏನಾಗುತ್ತೆ, ನೀವು ನಿಮ್ಗೇನ್ ಬೇಕು ಅದು ಅಟ್ರಾಕ್ಟ್ ಆಗೋದೇ ಇಲ್ಲ. ಓಕೆ, ನೀವು ಬರೀ ನೆಗೆಟಿವ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದ್ರೆ, ಸೊ ಹಾಗಾಗಿ ವಿ ಅಟ್ರಾಕ್ಟ್ ವಾಟ್ ವಿ ಆರ್. ನೀವೇನ್ ನೆಗೆಟಿವ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದ್ರೆ ಅದೇ ನಿಮ್ಗೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾರೇ ನಿಮ್ಮ ಮನೆಯಲ್ಲಿ, ಓಕೆ, ಪುರುಷರು ಒಂದು ಸ್ತ್ರೀಯ ಒಂದು ಅಪಮಾನ, ಅವ್ರಿಗೆ ಹರ್ಟ್ ಮಾಡೋದು, ಅವ್ರು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದಿಲ್ಲ. ನೀವು ಜಸ್ಟ್ ಒಂದು ಅಡುಗೆ ಚೆನ್ನಾಗಾಗಿದೆ ಅಂತ ಕೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೇಕು. ಸೊ ಎಲ್ಲಾದ್ರೂ ಹೊರಗಡೆ ಹೊರಟಾಗ ಚೆನ್ನಾಗಿ ಮಾತಾಡ್ಬೇಕು, ಈ ತರ ಮನೇಲಿ ಇದ್ದಾಗ ವಿಷಯಗಳನ್ನ ಹಂಚ್ಕೊಳ್ಬೇಕು. ಸೊ ಈ ತರ ಒಂದು ಸಣ್ಣ ಪುಟ್ಟ ಚೇಂಜಸ್ ಏನಿದೆ ಅಲ್ಲ, ಅಷ್ಟೇ ಸಾಕು ಹೆಣ್ಮಕ್ಳಿಗೆ, ಚೆನ್ನಾಗಿರ್ತಾರ ಅವರು. ಹಾಗೆ ನಿಮ್ಗೆ ಯಾವುದೇ ಶಾಪವನ್ನು ಕೂಡ ಹಾಕೋದಿಲ್ಲ. ಆದ್ರೆ ಪದೇ ಹೆಣ್ಮಕ್ಳನ್ನ ನೀವು ಅಗೌರವದಿಂದ ನೋಡೋರು, ಬೈಗುಳದಿಂದ ಬೈಯೋದು, ಆಮೇಲೆ ಅವ್ರಿಗೆ ಏನಾದ್ರು ಕೆಟ್ಟದಾಗಿ ಇದು ಮಾಡೋದು, ಸಂಶಯ ಪಡೋದು, ಅನುಮಾನ ಪಡೋದು, ಈ ತರ ಎಲ್ಲ ಮಾಡಕ್ ಹೋದ್ರೆ ನಿಮ್ಗೆ ಎಲ್ಲ ಲಕ್ಸ್ ಕೂಡ ಬ್ಲಾಕ್ ಆಗ್ಬಿಡುತ್ತೆ. ಡನ್. ಹಾಗೆ ನೆಕ್ಸ್ಟ್ ನೋಡೋಣ. ಈಗ ಸಪೋಸ್ ಏನಾದ್ರು ದೇವರು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ರೆ ಏನ್ ಮಾಡ್ತೀರಾ? ಎಸ್, ಸಪೋಸ್ ದೇವರು ಪ್ರತ್ಯಕ್ಷ ಆಗ್ಬಿಟ್ರೆ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ, ನಾವು ಭೂಮಿ ಮೇಲಿದ್ದೇವ ಅಥವಾ ದೇವ್ರ ಹತ್ರ ಹೋಗ್ಬಿಟ್ಟಿದ್ದೇವ ಟಿಕೆಟ್ ತೆಗ್ಸ್ಕೊಂಡು ಅಂತ. ಅಲ್ವಾ? ಎಸ್, ದೇವ್ರು ನಿಮ್ಮ ಹತ್ರ ಬಂದ್ಬಿಟ್ಟಪ್ಪ. ಶಶಿಕಲಾ ಮೇಡಮ್ ಕೇಳ್ಬಿಡೋಣ ಈಗ. ದೇವ್ರು ಪ್ರತ್ಯಕ್ಷ ಏನ್ ವರ ಕೇಳ್ತೀರಾ ಹೇಳಿ? ನಮ್ ಕುಟುಂಬ ಚೆನ್ನಾಗಿರ್ಲಿ ಅಂತ ಕೇಳ್ತೀವಿ ಮೇಡಮ್. ಸೂಪರ್. ಮತ್ತೆ ಮಕ್ಕಳು ಚೆನ್ನಾಗಿರ್ಬೇಕು, ಆಯಸ್ಸು ಆರೋಗ್ಯ ಕೊಡ್ಲಿ ಅಂತ ಕೇಳ್ತೀವಿ ಮೇಡಮ್. ನೀವು ಎಲ್ಲರಿಗೂ ಅಲ್ಲ, ಕುಟುಂಬ ಆಯ್ತು, ನಿಮ್ಮನ್ನ ನೀವೇ ಮರೆತು ಬಿಟ್ರಲ್ಲ. ನೀವು ಚೆನ್ನಾಗಿದ್ರೇನೆ ಕುಟುಂಬ ಚೆನ್ನಾಗಿರುತ್ತೆ ಮೇಡಮ್. ನಾವು ಕುಟುಂಬ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಮೇಡಮ್. ಹೆಣ್ಮಕ್ಳು ಫಸ್ಟ್ ಕುಟುಂಬ ನೋಡ್ತೀವಿ ಮೇಡಮ್ ನಾವು, ಹೌದಲ್ವಾ? ಈಗ ನೋಡಿ, ಅವರೆಲ್ಲವನ್ನು ಹೇಳಿದ್ರು, ಓಕೆನಾ? ಈಗ ಸಹಜವಾಗಿ ಮನುಷ್ಯನಿಗೆ ಒಂದು ಆಸೆ ಇರುತ್ತೆ, ನನ್ಗೊಂದು 10 ಲಕ್ಷ ಬೇಕು, 20 ಲಕ್ಷ ಬೇಕು ಅಂತ ಏನಾದ್ರು ಇರುತ್ತೆ. ಸೊ ನಾವಂತೂ ಕೇಳ್ತೀವಿ, 1 ಕೋಟಿ ರೂಪಾಯಿ ಕೊಡಪ್ಪ, 10 ಲಕ್ಷ 20 ಲಕ್ಷ ಎಲ್ಲ ಸಾಲೋದಿಲ್ಲ ಅಂತ ಹೇಳಿ. ಸೊ ದೇವ್ರು ರೆಡಿ ಇರ್ತಾರೆ ಕೊಡ್ಲಿಕ್ಕೆ, ದೇವ್ರು ರೆಡಿ ಇರ್ತಾರೆ, ನಾವು ಕೇಳೋದಕ್ ರೆಡಿ ಇರ್ಬೇಕಷ್ಟೇ, ಅಲ್ವಾ? ಹಾಗೆ ಒಂದು ಪ್ಯೂರ್ ಸೋಲ್ ಆಗಿರ್ಬೇಕು. ಓಕೆ, ದೇವ್ರು ರೆಡಿ ಇರ್ತಾರೆ. ಲಕ್ ಮತ್ತೆ ಅಬಂಡೆನ್ಸ್ ಅನ್ನೋದು ನಮ್ ಕಡೆ ಬಂದಿರುತ್ತೆ. ಯಾಕಂದ್ರೆ ಅದು ಎಲ್ಲ ಕೂಡ ನಾವು ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ. ಸೊ ನಾವು ಅದನ್ನ ಕೇಳ್ಬೇಕು. ಅದೇನು ದುರಾಸೆ ಇಲ್ಲ, ಆಸೆ. ಈಗ ನಮ್ಗೆ ಒಳ್ಳೆ ಜಾಬ್ ಬೇಕಾಗಿದೆ ಅನ್ನೋದು ನಾವು ದುರಾಸೆ ಅಲ್ಲ. ಒಳ್ಳೆ ಜಾಬ್ ಬೇಕಾಗಿದೆ, ಒಳ್ಳೆ ಕಂಪನಿನಲ್ಲಿ ಒಂದು ಜಾಬ್ ಬೇಕಾಗಿದೆ ಅನ್ನೋದು ಒಂದು ಪಾಸಿಟಿವ್ ಥಾಟ್. ಅದು ಅದ್ರಲ್ಲಿ ಏನಾದ್ರು ನೆಗೆಟಿವ್ ಇದೆನಾ? ಇಲ್ಲ ಅಲ್ವಾ? ಇಲ್ಲ ಅಂದ್ರೆ ಹೇಗ್ ಜೀವನ ಮಾಡೋದು, ಹೌದಲ್ವಾ? ಸೊ ಹಾಗೆ ಪ್ರತಿಯೊಂದನ್ನು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು. ನಾವು ದೇವ್ರಿಗೆ ನಮ್ಗೆ ಪ್ರತ್ಯಕ್ಷ ಆಗಿದ್ದಾರೆ. ಈಗ ನಾನು ಅದೇ ಹೇಳ್ತೀನಿ, ದೇವಸ್ಥಾನಕ್ಕೆ ಹೋದಾಗ ನೀವು ಸಾಕಷ್ಟು ಸಲ ಒಂದಷ್ಟು ಬೇಡಿಕೆಗಳನ್ನ ಇಟ್ಟಿರ್ತೀರಾ.
ನಮ್ಗೆ ಈ ತರ ಗುರು ಸಿಗ್ಬೇಕು, ನಮ್ಗೆ ಇದೊಂದು ಕಷ್ಟ ಇದೆ, ಇದಕ್ಕೊಂದು ಪರಿಹಾರ ಸಿಗ್ಬೇಕು ಅಂತ ಹೇಳಿ ಸಾಕಷ್ಟು ಡಿಮ್ಯಾಂಡ್ಸ್ ಅನ್ನ ಇಟ್ಟಿರ್ತಾರೆ. ಅವಾಗ ದೇವ್ರು ನಿಮ್ಗೆ ಯಾವುದೋ ಒಂದು ರೂಪದಲ್ಲಿ ಆ ಒಂದು ಗುರುವನ್ನ ಅಥವಾ ಒಂದು ನಿಮ್ಮ ಫ್ರೆಂಡ್ ಮೂಲಕ ಯಾವುದೋ ಒಂದು ಇದನ್ನ ಹಾಕಿರ್ತಾರೆ. ಈ ತರ ಇದೆ ಅಮ್ಮ, ಈ ತರ ಕ್ಲಾಸ್ ಜಾಯಿನ್ ಆಗು, ನಿನ್ನ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಅಂದಾಗ ಅದು ಯಾರಿಗ್ ಗೊತ್ತು, ಅದರಲ್ಲೂ ಕೂಡ ನಿಮಗೆ ಪರಿಹಾರ ಸಿಗ್ಬೋದು ಅಲ್ವಾ. ಈಗ ನಮ್ಮ ಬಸವ ಸರಿ ತಗೊಳ್ಳಿ, ಸಾಕಷ್ಟು ಜನ ನಾವು ಮೆಡಿಸಿನ್ ತಗೊಂಡು ಇದ್ ಮಾಡ್ತಾ ಸಫರ್ ಆಗ್ತಾ ಇದ್ವಿ. ನಿಮಗೂ ಯಾರೋ ಒಬ್ರು ಹೇಳಿದ್ರು, ನೀವು ಜಾಯಿನ್ ಆದ್ರಿ, ನೀವು ಟ್ರೈ ಮಾಡಿದ್ರಿ, ಓಕೆ ನಿಮ್ಗೂ ಅದು ರಿಸಲ್ಟ್ ಬಂತು ಅಂತ ಹೇಳಿದ್ರಿ. ಸೊ ಹಾಗೆ ಮ್ಯಾಜಿಕಲ್ ಕೋಡ್ದು ಒಂದು ಪ್ರಯಾಣ ಶುರುವಾಯ್ತು, ಅದರಿಂದನೂ ರಿಸಲ್ಟ್ ಬಂತು ಅಂತ ಹೇಳಿ. ಸೊ ಹೀಗೆ ಲೈಫ್ ಅಲ್ಲಿ ಕೊಡ್ತಾ ಇರ್ತಾನೆ ದೇವ್ರು. ಯಾಕೆ ಕೊಡ್ತಾ ಇರ್ತಾನೆ ಅಂದ್ರೆ ನೀವು ಪಾಸಿಟಿವ್ ಆಗಿ ಥಾಟ್ ಮಾಡಿದೀರಾ, ನೀವು ಪ್ಯೂರ್ ಸೋಲ್ ಇದ್ದೀರಾ, ನೀವು ದೇವ್ರ ಹತ್ರ ಕೇಳಿದ್ದೀರಾ, ಸಡನ್ ಆಗಿ ನೀವು ಕನೆಕ್ಟ್ ಆಗಿದ್ದೀರಾ. ಸುಮಾರು ಜನ ಇನ್ನು ಮನೆಗೆ ಅಲ್ವಾ, ಇನ್ನು ಸುಮಾರು ಜನ ಇನ್ನು ಸುಮಾರು ಜನ ಅಟೆಂಡ್ ಆಗ್ತಾ ಇಲ್ಲ, ಬಿಕಾಸ್ ಅವ್ರ ಕರ್ಮಗಳು ಕೂಡ ಬಂದಿಲ್ಲ. ಹಾಗಾಗಿ ಅವ್ರು ಇನ್ನು ಅದೇ ಕರ್ಮದಲ್ಲಿ ಸಫರ್ ಆಗ್ತಾ ಇದಾರೆ, ಬಿಕಾಸ್ ಏನೋ ಒಂದು ನೆಗೆಟಿವ್ ಥಾಟ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ, ಏನೋ ಒಂದು ಬ್ಲಾಕೇಜಸ್ ಇದೆ. ಸೊ ಹಾಗಾಗಿ ಅವ್ರು ಇನ್ನು ಯಾಕೆ ಬಿಡು, ಅದ್ರಲ್ಲಿ ಏನು ಸಿಗುತ್ತೆ ಬಿಡು ಮ್ಯಾನಿಫೆಸ್ಟೇಷನ್ ದಲ್ಲಿ, ಅದ್ರಲ್ಲಿ ಏನ್ ಸಿಗುತ್ತೆ ಬಿಡು ಮ್ಯಾಜಿಕಲ್ ಕೋಡಲ್ಲಿ, ಅದು ಕಲರ್ಸ್ ಅಂದ್ರೆ ಏನ್ ಬಿಡು, ಅದೇನು ಇಷ್ಟೆಲ್ಲ ಸೈನ್ಸ್ ಮುಂದುವರೆದಿದೆ, ಕಲರ್ಸ್ ಅಂದ್ರೆ ಏನ್ ಬಿಡು. ಸೊ ಈ ತರ ಅವ್ರು ಬ್ಲೇಮ್ ಮಾಡ್ತಾ ಇನ್ನು ಸ್ವಲ್ಪ ದಿವಸ ಹಾಗೆ ಇರ್ತಾರೆ. ಸೊ ಇದೊಂದು ನಿಮ್ಗೆ ಲಕ್ ಇದು. ಸೊ ಹಾಗಾಗಿ ದೇವ್ರು ನಿಮ್ ಮುಂದೆ ಬಂದು ಪ್ರತ್ಯಕ್ಷ ಆಗಿದ್ದಾನೆ, ನೀವು ಕೇಳಿದ್ರಿ, ಅದಕ್ಕೆ ನಿಮ್ಗೆ ವರ ಕೊಟ್ಬಿಟ್ಟ, ಹೌದಲ್ವಾ? ಓಕೆ, ಸೊ ನೈಸ್ ಆಫ್ ಯು ಎವ್ರಿ ಒನ್. ಕೇಳೋದಕ್ ಮಾತ್ರ ಹಿಂದೆ ಮುಂದೆ ನೋಡ್ಬೇಡಿ, ಎಲ್ಲವನ್ನು ಕೇಳ್ತಾ ಹೋಗಿ. ದೇವ್ರು ಕೊಡೋದಕ್ಕೆ ರೆಡಿ ಇದ್ದಾರೆ, ರಿಸೀವ್ ಮಾಡ್ಕೊಳ್ಳೋಕೆ ನೀವು ರೆಡಿ ಇರ್ಬೇಕಷ್ಟೇ. ದೆನ್ ಓಕೆ, ಓಕೆ. ದ ರೂಟ್ ಕಾಸ್ ಮ್ಯಾನಿಫೆಸ್ಟೇಷನ್ ಮಾಡುವಾಗ ರೂಟ್ ಕಾಸ್ ಅಲ್ಲಿ ನಾವು ಹೋದಾಗ ನಮ್ಮ ಒಂದು ಪಾಸಿಟಿವ್ ಥಾಟ್ಸ್ ಯಾಕೆ ಅದು ವರ್ಕ್ ಆಗ್ತಾ ಇಲ್ಲ ಅಂತಂದಾಗ ನೋಡಿದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮೈಂಡ್ ಸೆಟ್, ನಮ್ಮ ಒಂದು ಮೈಂಡ್ ಸೆಟ್ ನೆಗೆಟಿವ್ ಒಂದು ಮೈಂಡ್ ಸೆಟ್ ಇರ್ಬೋದು, ಎಮೋಷನಲಿ ನಮ್ದು ಬ್ಲಾಕೇಜಸ್ ಇರ್ಬೋದು. ಸೊ ಹಾಗಾಗಿ ಇದನ್ನ ನಾವು ಚೇಂಜ್ ಮಾಡ್ಬೋದು. ದೆನ್ ಓಕೆ, no, you are responsible for, ಓಕೆ, ನೀವೇ ನಿಮ್ಮ ಲೈಫ್ದು ಒಂದು ಕ್ರಿಯೇಟರ್ ಆಗಿದ್ದೀರಾ. ಓಕೆನಾ? ಆ ಮ್ಯಾನಿಫೆಸ್ಟೇಷನ್ ಅನ್ನೋದು ನಿಮ್ಮ ಇನ್ನರ್ ರೆಸ್ಪಾನ್ಸಿಬಿಲಿಟಿಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ಚೈಲ್ಡ್ ಅಂಡ್ ಮೈಂಡ್ ಅಂತ ಬಂತು. ಓಕೆನಾ? ಈಗ ಮ್ಯಾನಿಫೆಸ್ಟೇಷನ್ದಲ್ಲಿ ಚೈಲ್ಡ್ ಅಂಡ್ ಮೈಂಡ್ ಯಾಕೆ ಬಂತಂದ್ರೆ ಅದನ್ನ ನಾನು ನಿಮ್ಮ ಕಡೆ ಹೇಳ್ತೀನಿ. ಓಕೆ, ಈಗ ಮ್ಯಾನಿಫೆಸ್ಟೇಷನ್ ಅಲ್ಲಿ ನಾವೇನೇನ್ ಕಲಿತೀವಿ ಅಂತಂದ್ರೆ 21 days ಅಲ್ಲಿ ಪ್ರಾಣಾಯಾಮ ಕಂಪ್ಲೀಟ್ ಆಗಿ, ಪ್ರಾಣಾಯಾಮ ಅನುಲೋಮ ವಿಲೋಮ ಕಲಿತೀವಿ. ಅದ್ರ ಜೊತೆಗೆ ಗ್ರಾಟಿಟ್ಯೂಡ್, ಫಸ್ಟ್ ಸಣ್ಣ 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 ಥಾಟ್ಸ್ಗೆ ನಾವು ಗ್ರಾಟಿಟ್ಯೂಡ್ ಅನ್ನ ಹೇಳ್ತೀವಿ. ಈ ಗ್ರಾಟಿಟ್ಯೂಡ್ ಅನ್ನ ನಾನು ಹೇಗೆ ಹೇಳ್ತೀವಿ ಅನ್ನೋದನ್ನ ನಿಮ್ಗೊಂದು ಉದಾಹರಣೆ ಮೂಲಕ ಹೇಳ್ತಾ ಹೋಗ್ತೀನಿ. ಅದ್ರ ಜೊತೆಗೆ ವಾಟರ್ ಮ್ಯಾನಿಫೆಸ್ಟೇಷನ್ ಇರುತ್ತೆ, ನಿಮ್ದು ಏನೇನ್ ವಿಜುವಲೈಸೇಷನ್ ಇರುತ್ತೆ ಅದೆಲ್ಲವನ್ನು ಕೂಡ ವಾಟರ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ನಾವು ವಾಟರ್ ಥೆರಪಿ ಮೂಲಕ ಆ ಒಂದು ಲಕ್ ಅಬಂಡೆನ್ಸ್ ಅನ್ನ ಓಪನ್ ಮಾಡ್ಕೊಳ್ತೀವಿ. ಓಕೆ, ಹಾಗೆ ವಿಜುವಲೈಸೇಷನ್ ಇರುತ್ತೆ. ಓಪನ್ ಅಂತಂದ್ರೆ ಇಲ್ಲಿ ನೀವು ಹೇಗೆ ಗ್ರಾಟಿಟ್ಯೂಡ್ ಅನ್ನ ಒಬ್ಬರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ, ಓಪನ್ ಕ್ರಿಯೆಯಲ್ಲಿ ಫರ್ಗಿವ್, ಲೆಟ್ ಇಟ್ ಗೋ, ನಾವು ಅವರನ್ನ ಕ್ಷಮಿಸಿದೇವಿ ಅಂತ ಹೇಳಿ ಅಥವಾ ನಮ್ಮನ್ನ ಕ್ಷಮಿಸಿ ಅಂತ ಹೇಳೋದನ್ನ ಹೇಗೆ ನೀವು ಇದನ್ನ ಮಾಡ್ಬೇಕು ಅನ್ನೋದು. ಯಾಕಂದ್ರೆ ಕೆಲವೊಮ್ಮೆ ನಾವು ಬೇರೆಯವರನ್ನ ಕ್ಷಮಿಸಿ ಮುಂದುವರಿಬೇಕಾಗತ್ತೆ, ಇನ್ನು ಕೆಲವೊಮ್ಮೆ ನಾವು ಅವರಿಗೆ ಸಾರಿ ಕೇಳಿ ಮುಂದುವರಿಬೇಕಾಗತ್ತೆ. ಇಲ್ಲ ಅಂತಂದ್ರೆ ಮನ್ಸು ಹಗುರ ಆಗೋದಿಲ್ಲ, ಅವಾಗ ಮನ್ಸು ಬ್ಲಾಕೇಜಸ್ ಇಂದ ಕೂಡಿರುತ್ತೆ, ಆಗ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಿಲ್ಲ. ಸೊ ಹಾಗೆ ಅದ್ರ ಜೊತೆಗೆ ಸಮ್ ಹೀಲಿಂಗ್ ಕೋರ್ಸ್ ಅಂಡ್ ರಿಚುವಲ್ಸ್ ಇರುತ್ತೆ. ಈ ಒಂದು ಹೀಲಿಂಗ್ ಕೋರ್ಸ್ ಅಂತೂ ನಿಮ್ಗೆ ಗೊತ್ತಿದೆ. ರಿಚುವಲ್ಸ್ ಅಂತಂದ್ರೆ ಮಾರ್ನಿಂಗ್ ರಿಚುವಲ್ಸ್, ಈವ್ನಿಂಗ್ ರಿಚುವಲ್ಸ್. ಈ ರಿಚುವಲ್ಸ್ ಅಲ್ಲಿ ನೀವು ನಿನ್ನೆ ಏನ್ ಬರ್ದಿದ್ದೀರಾ ಅದೇ ಒಂದು ಮ್ಯಾಟರ್ ಅನ್ನ ಬೆಳಗ್ಗೆ ಒಂದ್ಸತಿ ವಿಜುವಲೈಸೇಷನ್ ಮಾಡ್ಕೊಳ್ಬಹುದು, ಅಥವಾ ಮನಸ್ಸಿನಲ್ಲಿ ಬರ್ದಿದ್ದೀನಿ ಅಂತ ನೀವು ಅದನ್ನ ರೀಕಾಲ್ ಮಾಡ್ಕೊಳ್ಬಹುದು. ಈವ್ನಿಂಗ್ ಅಂದ್ರೆ ನೈಟ್ ಬಿಫೋರ್ ಗೋಯಿಂಗ್ ಟು ಬೆಡ್ ನೀವೇನ್ ಮಾಡ್ತೀರಾ, ಆ ಎಲ್ಲ ಥಾಟ್ಸ್ ಅನ್ನ ಬರಿತಾ ಹೋಗ್ತೀರಾ. ಅದು ಎಷ್ಟೇ ಥಾಟ್ಸ್ ಇರ್ಬೋದು, ಸುಮ್ಮನೆ ಒಂದು ಪೇಜಲ್ಲಿ ಬರಿತಾ ಹೋಗ್ಬೇಕು. ಹಂಗೆ ಫುಲ್ ಒಂದ್ ಪೇಜ್ ಒಂದು ನಮ್ಗೆ ಇದನ್ನ ಕೊಡ್ತಿದ್ರಲ್ಲ, ಏನದು
ಕಾಂಪಿಟೇಷನ್ಸ್ಗೆಲ್ಲ ಕೊಡ್ತಿದ್ರಲ್ಲ, ಈ ತರ ಒಂದು ಕತೆ ಬರೀರಿ ಹಂಗೆ ಹಿಂಗೆ ಅಂತ ಹೇಳಿ. ಸೊ ಆ ತರ ನೀವು ಒಂದು ಎಸ್ಸೆ ಟೈಪ್ನು ಬರೀಬಹುದು. ಆ ತರ ನೀವು ಮೇಲಿನಿಂದ ಕೆಳಗಡೆ ಒಂದು ಪೇಜ್ ಕೂಡ ಬರೀತಾ ಹೋಗ್ಬೇಕು, ಏನೇನ್ ಆಗ್ಬೇಕು ಅಂತ ಹೇಳಿ ಅದೆಲ್ಲವನ್ನ. ಸೊ ಅದ್ರ ಜೊತೆಗೆ ಡಿವೈನ್ಗೆ ಸರೆಂಡರ್ ಆಗ್ಬೇಕು. ಹಾಗೆ ಡೈಲಿ ಅಲೈನ್ಮೆಂಟ್ ಟು ಕ್ರಿಯೇಟ್ ಫ್ರಮ್ ಪವರ್. ನಿಮ್ಮ ಅಲೈನ್ಮೆಂಟ್ ಹೇಗಿರ್ಬೇಕು, ನೀವು ಇದೆಲ್ಲವನ್ನು ಕೂಡ ಹೇಗ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ದೆನ್ ಓಕೆ, ಇದರಿಂದ ನಿಮ್ ಲೈಫ್ ಏನಾಗತ್ತೆ? ಓಕೆ, ತುಂಬಾನೇ ಲೈಟ್ ಫೀಲರ್ ಆಗ್ತೀರಾ. ಓಕೆ, ಈಗ ನೀವು ಮ್ಯಾನಿಫೆಸ್ಟೇಷನ್ ಕ್ಲಾಸಿಗೆ ಜಾಯಿನ್ ಆಗೋದಕ್ಕಿಂತ ಮುಂಚೆ ಸುಮಾರು ಜನ ಹೇಳಿದ್ರು, ಮೇಡಮ್ ನಮ್ಗೆ ಗ್ರಾಟಿಟ್ಯೂಡ್ ಅನ್ನ ಹೀಗ್ ಸಲ್ಲಿಸ್ಬೇಕಂತ ಗೊತ್ತೇ ಇರ್ಲಿಲ್ಲ ಅಂತ ಹೇಳಿ. ಸೂಪರ್, ಒಳ್ಳೇದಾಯ್ತು ನೋಡಿ ಹೆಂಗೆ ನಿಮ್ಗೆ ದೇವ್ರು ಕನೆಕ್ಟ್ ಮಾಡಿದಾನ ಅಂತಂದ್ರೆ, ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸೋದ್ರ ಮೂಲಕ, ಒಂದು ಸಾರಿ ಕೇಳೋದ್ರ ಮೂಲಕ ಎಷ್ಟೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಎಷ್ಟೆಲ್ಲ ನಮ್ಗೆ ಲಕ್ ಅಬಂಡನ್ಸ್ ಅಟ್ರಾಕ್ಟ್ ಆಗುತ್ತೆ ಅನ್ನೋದನ್ನ ನೀವು ಈ ಕ್ಲಾಸಲ್ಲಿ ಕಲಿತೀರ. ಜಸ್ಟ್ ಒಂದು 21 days ಅಲ್ಲಿ ಎಷ್ಟೋ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಇದನ್ನ ಬರ್ದಿಟ್ಕೊಳ್ಳಿ, 100% ನಿಮ್ಗೆ ಲಕ್ ಚೇಂಜ್ ಆಗುತ್ತೆ. ಯಾಕಂದ್ರೆ ಸುಮಾರು ಜನ ನಿನ್ನೆ ಏನು ನೀವೇನು ಇದು ಮಾಡಿದ್ರಲ್ಲ ಮ್ಯಾನಿಫೆಸ್ಟೇಷನ್, ಎಲ್ರು ಕೂಡ ಅದ್ರದ್ದು ಗಮನ ಇರ್ಬೇಕು ನಿಮ್ಗೆ. ಕೆಲವೊಬ್ರು 9 ಗಂಟೆ ಒಳಗೆ ಮಾಡ್ಲಿಲ್ಲ, ನಾನು ಆಮೇಲೆ ಸ್ವಲ್ಪ ಮಾಡಿದೆ ಅಂತ ಹೇಳಿದ್ರು. ತೊಂದ್ರೆ ಇಲ್ಲ, ಅದನ್ನೊಂದು ಕ್ಲಿಯರ್ ಮಾಡ್ಬಿಡ್ತೀನಿ ಮೆಸೇಜ್. ನೀವು ನಿನ್ನೆ ಒಟ್ಟಿನಲ್ಲಿ 9ನೇ ತಾರೀಕಿಗೆ ಮಾಡಿದಿರಲ್ವಾ, ಬೆಳಿಗ್ಗೆ 10ಕ್ಕಾಗ್ಲಿ 11ಕ್ಕಾಗ್ಲಿ ರಾತ್ರಿ ಆಗ್ಲಿ ಒಟ್ಟಲ್ಲಿ ಮಾಡಿದಿರಲ್ವಾ, ಆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಸೊ 21 days ಅಲ್ಲಿ ನಿಮ್ಗೆ ಇದೆಲ್ಲವೂ ಕೂಡ ಲಕ್ ಏನಿದೆ ಇದನ್ನ ನೀವು ಮಾಡ್ತಾ ಮಾಡ್ತಾ ನಿಮ್ಗೆ ಇದು ಅಬಂಡನ್ಸ್ ಲಕ್ ಎಲ್ಲವೂ ಕೂಡ ನಿಮ್ಗೆ ಓಪನ್ ಆಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಇರ್ತಕ್ಕಂತಹ ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಬ್ಲಾಕೇಜಸ್ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದ್ರೆ ನೀವು ಎಲ್ಲರಿಗೂ ಕೂಡ ಸಾರಿ ಕೇಳಿರ್ತೀರಾ, ಎಲ್ಲರನ್ನು ಕೂಡ ಕ್ಷಮೆ ಮಾಡಿರ್ತೀರಾ. ಹಾಗೆ ನೀವೇನ್ ಮಾಡ್ತೀರಾ, ತುಂಬಾನೇ ಪ್ರಾಣಾಯಾಮ ಮಾಡೋದ್ರಿಂದ ಸ್ವಲ್ಪ ನಿಮ್ದು ಲಂಗ್ಸ್ ಮತ್ತೆ ನಿಮ್ಮ ಮನಸ್ಸು ಎಲ್ಲ ಕೂಡ ಹಗರಾಗ್ತಾ ಹೋಗುತ್ತೆ. ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ನಿಮ್ಗೆ ವಿಲ್ ಪವರ್ ಜಾಸ್ತಿ ಆಗುತ್ತೆ. ನಾನು ಕೂಡ ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೋದು, ನಾನು ಕೂಡ ಒಂದು ಮನಿ ಮ್ಯಾಗ್ನೆಟ್, ನಾನು ಕೂಡ ಒಂದು ಪಾಸಿಟಿವ್ ಅಟ್ರಾಕ್ಟಿವ್ ಒಂದು ಬಾಡಿ ಅಂತ ಹೇಳಿ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಎಮೋಷನಲಿ ನೀವು ತುಂಬಾನೇ ಸ್ಟೇಬಲ್ ಆಗಿರ್ತೀರಾ. ಓಕೆ, ಹಾಗೆ ಎಮೋಷನಲಿ ತುಂಬಾನೇ ಕಾನ್ಫಿಡೆಂಟ್ ಆಗಿರ್ತೀರಾ. ಇದರಿಂದ ನಿಮ್ಗೆ ಎಲ್ಲವೂ ಕೂಡ ಎನರ್ಜಿ ಅಲೈನ್ ಆಗುತ್ತೆ. ಓಕೆ, ಇದನ್ನ ನಾನು ಕೇವಲ 501 ರೂಪಾಯಿಗೆ ಮಾತ್ರ ಇಟ್ಟಿದ್ದೀನಿ. ಡನ್, ಕೇವಲ 501 ರೂಪಾಯಿಗೆ ಮಾತ್ರ ಇಟ್ಟಿದ್ದೀನಿ. ಕಾರಣ ಸಾಮಾನ್ಯರು ಎಲ್ಲರೂ ಕೂಡ ಇಷ್ಟು ಒಂದು ಫೀಸ್ ಅಲ್ಲಿ ಜಾಯಿನ್ ಆಗಿ ಅವರ ಒಂದು ಲಕ್ ಮತ್ತೆ ಅಬಂಡೆನ್ಸ್ ಅನ್ನ ಓಪನ್ ಮಾಡ್ಕೊಳ್ಳಿ ಅಂತ ಹೇಳಿ. ಓಕೆ, ಕೇವಲ 2 ದಿವಸ ಅಥವಾ 3 ದಿವಸ ಮಾತ್ರ ನಾನು ಇಡ್ಬೋದಾಗಿತ್ತು ಅಲ್ವಾ. 2 ದಿವಸ 3 ದಿವಸ ಇಟ್ಟಾಗ ನೀವೇನ್ ಮಾಡ್ತೀರಾ, ನಿನ್ನೆ ಹೇಗ್ ಬರೆದ್ರು ಹಾಗೆ ಥಾಟ್ಸ್ ಅನ್ನ ಬರೀತಾರ, ಇವತ್ತು ಹೇಗ್ ಬರೆದ್ರು ಇವತ್ತು ಬರೀತಾರ, ನಾಳೆನೂ ಬರೀತಾರ. ನಾಡ್ದಿಂದ ಕ್ಲಾಸ್ ಇಲ್ಲ ಅಂತಂದ್ರೆ ಈ ಫೀಲ್ ಇರೋದಿಲ್ಲ ನಿಮ್ಗೆ. ಮತ್ತೆ ಅಚ್ಚನಾಡ್ದಿಂದ ಬಿಟ್ಬಿಡ್ತೀರ, ಗುರುಗಳಿಲ್ಲ ಬಿಡು, ನಾವ್ ಯಾವಾಗಾದ್ರೂ ಬರ್ದ್ರಾಯ್ತು ಅಂತ ಹೇಳಿ ಆ ಒಂದು ಥಾಟ್ ಇರೋದಿಲ್ಲ, ಆ ಒಂದು ಬ್ಲೆಸ್ಸಿಂಗ್ಸ್ ಇರೋದಿಲ್ಲ. ಅವಾಗ ಏನ್ ಮಾಡ್ತೀರಾ, ನಿಮ್ಗೆ ಯಾವಾಗಾದ್ರೂ ಬರ್ದ್ರಾಯ್ತು, ಏನಾದ್ರೂ ಮಾಡಿದ್ರಾಯ್ತು ಅಂತ ಹೇಳಿ ಒಂದು ನೆಗ್ಲಿಜೆನ್ಸ್ ಸ್ಟಾರ್ಟ್ ಆಗುತ್ತೆ. ಆ 21 days ನೀವೇನ್ ನನ್ ಜೊತೆ ಕನೆಕ್ಟ್ ಇರ್ತೀರಲ್ವಾ, ಈ ಕರೆಕ್ಟ್ ಆಗಿ ಈ ರಿಚುವಲ್ಸ್ ಅನ್ನ ಫಾಲೋ ಮಾಡಿದಾಗ ನಿಮ್ಗೆ ಲಕ್ ಮತ್ತೆ ಪಾಸಿಟಿವಿಟಿ ಅಬಂಡೆನ್ಸ್ ಎಲ್ಲವೂ ಕೂಡ ಓಪನ್ ಆಗ್ತಾ ಬರುತ್ತೆ. ಇದೊಂದು ಪ್ರಾಕ್ಟೀಸ್, ಗುರುಗಳ ಮುಖೇನ ನೀವು 21 days ಪ್ರಾಕ್ಟೀಸ್ ಮಾಡಿದಾಗ ಕಂಪ್ಲೀಟ್ ಆಗಿ ನಿಮ್ಮ ಬಾಡಿ ಅಂಡ್ ಮೈಂಡ್ ಫಿಲ್ಟರ್ ಆಗುತ್ತೆ, ಹೀಲ್ ಆಗುತ್ತೆ. ಅದ್ರ ಜೊತೆಗೆ ಡೈಲಿ ನೀವು ಅದನ್ನ ಬರೆಯೋದ್ರಿಂದ, ನನ್ನ ಮೂಲಕ ಬರೀತಿರಲ್ವ, ನಾ ಹೇಳ್ತಾ ಹೋಗ್ತೀನಿ, ನೀವು ಬರೀತಾ ಹೋಗ್ತೀರಿ, ಮಾಡ್ತಾ ಹೋಗ್ತೀರಿ. ಅದರಿಂದ ಏನಾಗುತ್ತೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಬ್ಲಾಕೇಜಸ್ ಇದೆ. ಡನ್ ಅಲ್ವಾ, ಎಲ್ಲೋ ಒಂದ್ ಕಡೆ ಬ್ಲಾಕೇಜಸ್ ಇದ್ದೇ ಇದೆ. 100ಕ್ಕೆ 90% ಎಲ್ಲರ ಮನಸ್ಸಿನಲ್ಲೂ ಕೂಡ ಬ್ಲಾಕೇಜಸ್ ಇದೆ. ಸೊ ಹಾಗಾಗಿ ಅದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಾ ಇಲ್ಲ, ಸಮ್ ಕೋರ್ಸ್ ವರ್ಕ್ ಆಗ್ತಾ ಇಲ್ಲ. ಆ ಒಂದು 21 days ಒಂದು ಇದರಲ್ಲಿ ಇಷ್ಟು ಕಡಿಮೆ ಫೀಸ್ ಅಲ್ಲಿ ಯಾಕೆ ಇಟ್ಟಿದ್ದೇನೆ ಅಂತಂದ್ರೆ, ಆ 21 days ಅಲ್ಲಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ನೆಗೆಟಿವ್ ಅನ್ನ ನಾನು ತೆಗೆದು ಹಾಕಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಪಾಸಿಟಿವಿಟಿಯನ್ನ ತುಂಬಬೇಕಾಗಿದೆ. ಯಾಕಂದ್ರೆ ಸುಮಾರು ತರ ಬಳಲ್ತಾ ಇದಾರೆ. ಆ ಪಾಸ್ಟ್ ಟ್ರಾಮಾಸ್ ಇರ್ಬೋದು, ನಾವು ಕಿಡ್ಸ್ ಇದ್ದಾಗ, ಮಕ್ಕಳಿದ್ದಾಗ ಕೆಲವೊಂದಿಷ್ಟು ಅನಾಹುತಗಳಾಗಿರುತ್ತೆ, ಅದನ್ನೇ ಕ್ಯಾರಿ ಮಾಡ್ಕೊಂಡು ಬರ್ತಾ ಇರ್ತಾರೆ ಕೆಲವೊಬ್ರು. ಸೊ ಅದನ್ನ ಕ್ಯಾರಿ ಮಾಡೋದ್ರಿಂದ ಏನಾಗುತ್ತೆ ಜೀವನದಲ್ಲಿ, ಏನು ಸಾಧಿಸೋದಿಲ್ಲ. ನಾವು ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ಸುಂದರವಾದ ದಿವಸಗಳನ್ನ ಕಳ್ಕೊಳ್ತೀವಿ, ಸುಂದರವಾದ ಕುಟುಂಬವನ್ನ ಕಳ್ಕೊಳ್ತಾ ಹೋಗ್ತೀವಿ ಅಲ್ವಾ, ಸಾಕಷ್ಟು ಸಂತೋಷದ ಒಂದು ಸಮಯಗಳನ್ನ ಕಳ್ಕೊಳ್ತಾ ಹೋಗ್ತೀವಿ. ಆ ಟ್ರಾಮಾಸ್ ಅನ್ನ ಇಟ್ಕೊಂಡ್ರೆ ನಿಮ್ಗೆ ಏನಾದ್ರು ಲಾಭ ಆಗುತ್ತೆ ಅಂತಂದ್ರೆ ಮಾಡ್ಕೊಳ್ಬಹುದು. ಏನಾದ್ರು ಅಚೀವ್ಮೆಂಟ್ ಮಾಡ್ತೀವ ನಾವು ಟ್ರಾಮಾಸ್ ಇಟ್ಕೊಂಡ್ರೆ, ಈಗೋ ಇಟ್ಕೊಂಡ್ರೆ ಏನಾದ್ರು ಅಚೀವ್ಮೆಂಟ್ ಮಾಡ್ತೀವಾ? ಸಾರಿ ಕೇಳಿದ್ರೆ, ಸಾರಿ ಕೇಳಿಲ್ಲ ಅಂದ್ರೆ ಆ ಒಂದು ಈಗೋ ಇದ್ರೆ ನಾವೇನಾದ್ರು ಅಚೀವ್ಮೆಂಟ್ ಮಾಡ್ತೀವಾ? ಏನಿಲ್ಲ. ಎದುರುಗಡೆ ಬಂದವ್ರು ಹೇಳ್ತಾರೆ, ಏನ್ ಸೊಕ್ಕಪ್ಪ, ಏನ್ ಅಹಂಕಾರ ಇವ್ರಿಗೆ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಅದೇ ಸಾರಿ ಕೇಳಿ, ಎಷ್ಟು ಸರಳ ಮನುಷ್ಯ ನೋಡಿ ಅಂತ ಹೇಳ್ತಾರೆ.
ಅಲ್ವಾ? ಸೊ ಹಾಗೆ ನಿಮ್ಮ ವ್ಯಕ್ತಿತ್ವವನ್ನ ನೀವು ಹೇಗೆ ಬೆಳೆಸ್ಕೊಳ್ಬೇಕು, ಕುಟುಂಬದಲ್ಲಿ ಸದಸ್ಯರ ಜೊತೆ ಹೇಗಿರ್ಬೇಕು, ಇದು ಪ್ರತಿಯೊಂದನ್ನು ಕೂಡ ನೀವು ಕಲಿತಾ ಹೋಗ್ತೀರಾ. ಪ್ರತಿಯೊಂದು ದಿವಸ ಒಂದೊಂದು ನೀತಿ ಕಥೆಗಳ ಮೂಲಕ, ಪ್ರತಿಯೊಂದು ಕ್ಲಾಸಲ್ಲಿ ಹೇಗೆ ರಿಚುವಲ್ಸ್ ಅನ್ನ ಮಾಡ್ಬೇಕು, ಪ್ರಾಣಾಯಾಮ, ಹೊಪನೊಪನೋ, ಅದ್ರ ಜೊತೆಗೆ ವಾಟರ್ ಥೆರಪಿ, ಇದೆಲ್ಲವನ್ನು ಕೂಡ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅಲ್ಲಿ ಸಮ್ವೇರ್ ಯು ಆರ್ ಸ್ಟಾರ್ಟಿಂಗ್ ಅಟ್ರಾಕ್ಟಿಂಗ್ ಪೀಪಲ್, ಪಾಸಿಟಿವ್ ಥಾಟ್ಸ್, ಅಬಂಡೆನ್ಸ್, ಲಕ್, ಮನಿ. ಸೊ ಅವಾಗ ಏನಾಗ್ಬಿಡ್ತೀರಾ ನೀವು, ಒಂದು ಮ್ಯಾಗ್ನೆಟ್ ಆಗ್ಬಿಡ್ತೀರ. ದಟ್ ಓಕೆ. ಸೊ ಅವಾಗ ಒಂದು ಮಕ್ಕಳದ ಒಂದು ಕತೆ ಹೇಳಿದೆ ಮಿಡಲ್ ಒಂದು ಪ್ರೆಸೆಂಟೇಶನ್ ಅಲ್ಲಿ, ಮಕ್ಕಳ ಮನಸ್ಸು ಅಂತ ಹೇಳಿ. ಓಕೆ, ಇವತ್ತು ಮಕ್ಕಳ ಮನಸ್ಸನ್ನ ಹೇಳಿ ಒಂದೆರಡು ರಿಚುವಲ್ಸ್ ಅನ್ನ ಮಾಡಿಸಿ ಕ್ಲೋಸ್ ಮಾಡ್ತೀನಿ. ಸುಮಾರು ಜನ ತಾಯಂದ್ರು ಮಕ್ಕಳನ್ನ ಎಬ್ಬಿಸುವಾಗ ಏನ್ ಮಾಡ್ತೀರಾ, ಮಲಗಿಸುವಾಗ ಹೇಗ್ ಮಾಡ್ತೀರಾ ಫಸ್ಟ್ ನೋಡೋಣ. ಮಲಗಿಸುವಾಗ ಒಂದು ಅಟ್ಲೀಸ್ಟ್ ಒಂದು 10-15 ವರ್ಷದವರೆಗೆ ಮಗು ತಾಯಿಯ ಒಂದು ಮಡಿಲಲ್ಲಿ ಬೆಳಿಬೇಕಲ್ವಾ. ನಮ್ಮ ಪ್ರೀತಿ, ತಂದೆ ತಾಯಿ ಎಲ್ಲರ ಒಂದು ಪ್ರೀತಿಯಲ್ಲಿ ಬೆಳಿಬೇಕಾಗತ್ತೆ. ಓಕೆ, ಎಲ್ರು ಸ್ವಲ್ಪ ನೀರ್ ಕುಡ್ಕೊಂಡು ಬನ್ನಿ. ಓಕೆ, ಅವಾಗ ಸ್ವಲ್ಪ ನೀರ್ ಕುಡಿತಾ ಇರ್ಬೇಕು. ಆ ನೀರಿನ ಮೇಲೆ ಯಾವ್ದಾರ ಒಂದು ಹೀಲಿಂಗ್ ಕೋಡ್ ಹಾಕಿ, ನಿಮ್ಗೆ ಯಾವ ಹೀಲಿಂಗ್ ಕೋಡ್ ಬೇಕು ಅದನ್ನ ಹಾಕ್ತಾ ಹೋಗಿ, ಅದು ಚಾರ್ಜ್ ಆಗ್ತಾ ಇರುತ್ತೆ ಹಂಗೆ. ನಾನಂತೂ ಮನಿ ಮ್ಯಾಗ್ನೆಟ್ ಆಗ್ಬೇಕಂತ, ಎಸ್ ಸೂಪರ್ ಅದಕ್ಕೆ ನಾನು 520 ಹಾಕೊಂಡ್ಬಿಟ್ಟಿದ್ದೀನಿ. ಎಸ್, ಓಕೆ. ಎಷ್ಟೋ ಜನ ತಾಯಂದ್ರು ಮಕ್ಕಳನ್ನ ಮಲಗಿಸುವಾಗ ಸುಮ್ನೆ ಮಲ್ಕೋ ಹೋಗಂತ ಬಿಟ್ಬಿಡ್ತಾರೆ. ನಮಗೆ ಟಯರ್ಡ್ ಆಗಿದೆ ಮಲ್ಕೋ ಹೋಗುವಂತ ಬಿಟ್ಬಿಡ್ತಾರೆ. ಬಟ್ ಮಗುವಿಗೆ ಪ್ರೀತಿ ಬೇಕಾಗಿರುತ್ತೆ. ಅಮ್ಮ ಪಕ್ಕದಲ್ಲೇ ಬೇಕು, ಅಮ್ಮ ತಲೆ ಮುಟ್ಬೇಕು, ನೆವರ್ಸ್ಬೇಕು, ಮಲಗಿಸ್ಬೇಕು, ಕಾಲನ್ನ ಒತ್ತಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಓಕೆ, ಸೊ ಈಗ ಒಬ್ಬ ಒಳ್ಳೆಯ ತಾಯಿಯಾಗಿ, ನೀವೆಲ್ಲರೂ ಒಳ್ಳೆ ತಾಯಿನೇ, ಆದ್ರೆ ನಿಮ್ ಸ್ವಲ್ಪ ಸಿಟ್ಟು, ಕೆಲವೊಬ್ರಿಗೆ ಒಂದೊಂಥರ ಸಿಟ್ಟಿರುತ್ತೆ. ಓಕೆನಾ? ಆ ಮಗುವನ್ನ ತಟ್ಟಿ ಮಲಗಿಸುವಾಗ ಯಾವ್ದೋ ಒಂದು ನೀತಿ ಕಥೆಯನ್ನ ಹೇಳಿ ನಾವು ಅದನ್ನ ಮಲಗಿಸ್ತೀವಿ. ಆಗ ಏನಾಗತ್ತೆ ಹೇಳಿ, ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಆ ಕತೆ ಫಿಕ್ಸ್ ಆಗುತ್ತೆ ಅಲ್ವಾ? ಡನ್? ಫಿಕ್ಸ್ ಆಗುತ್ತಾ ಇಲ್ವಾ ಹೇಳಿ? ನೆಕ್ಸ್ಟ್ ಮಾರ್ನಿಂಗ್ ಅವ್ರದ್ದು ಹೆಂಗಿರುತ್ತೆ, ಫ್ರೆಶ್ ಇರುತ್ತೆ. ನಾನು ಏನೋ ಒಂದು ಕೃಷ್ಣನ ಕತೆ ಹೇಳಿದೆ ಅಂತಂದ್ರೆ ಅವನಿಗೆ ಕನಸಿನಲ್ಲಿ ಆ ಮಕ್ಕಳಿಗೆ ಕೃಷ್ಣನ ಒಂದು ಕತೆ ಕೇಳಿಸುತ್ತೆ, ಕೃಷ್ಣ ಬಂದ ಹಾಗೆ ಆಗುತ್ತೆ, ಕಾಳಿಂಗ ಸರ್ಪವನ್ನು ಹಿಡ್ದಾಗ ಆಗುತ್ತೆ, ಏನೋ ಒಂದು ಕಥೆಯನ್ನ ಹೇಳಿರ್ತೀನಿ. ಅದು ಒಂದು ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಕೃಷ್ಣನ ನೀತಿ ಕಥೆಗಳು ಫಿಕ್ಸ್ ಆಗ್ಬಿಡುತ್ತೆ. ಓಕೆನಾ? ಸೊ ಹಾಗೆ ಈ ತರ ಒಂದು ಫ್ಯಾಮಿಲಿ. ಇನ್ನೊಂದು ಫ್ಯಾಮಿಲಿಯಲ್ಲೇ ತೆಗೆದುಕೊಳ್ಳಿ, ಮಲ್ಕೊಳ್ಳೋ ಟೈಮ್ ಆಯ್ತು, ನೀನ್ ಬೇಕಿದ್ರೆ ಮಲ್ಕೋ, ನಾನ್ ಬರಲ್ಲ, ನನ್ ಕೆಲಸ ಇದೆ, ಒಂದ್ ಹೇಳಸೋದು ಮಗುವಿಗೆ, ಒಂದ್ ಸ್ವಲ್ಪ ಬೈಯೋದು, ನಂಗೂ ಟಯರ್ಡ್ ಆಗಿದೆ, ನಿನ್ ಪಾಡಿಗೆ ನೀನ್ ಮಲ್ಕೋ ಅಂತ ಬೈಯೋದು, ಅಥವಾ ಒಂದು ಪೆಟ್ ಹಾಕಿ ಮಲಗಿಸೋದು, ಅಥವಾ ಏನೋ ಒಂದು ಬೈದು ಮಲಗಿಸೋದು. ಆ ಮಗುವಿನ ಒಂದು ಮಾರ್ನಿಂಗ್ ಹೇಗಿರುತ್ತೆ, ಈ ಮಗುವಿನ ಮಾರ್ನಿಂಗ್ ಹೇಗಿರುತ್ತೆ, ಈಗ ನಿಮ್ಗೆ ಗೊತ್ತಾಯ್ತು. ಡನ್? ಈಗ ಮಗು ಬೆಳಗ್ಗೆ ಆಯ್ತು, ಏಳುವಾಗ ಏನ್ ಮಾಡ್ತೀರಾ, ಈ ಕಡೆ ಒಂದು ಪೆಟ್ ಹಾಕಿ ಎಬ್ಬಿಸ್ತಾರೆ, ಟೈಮ್ ಆಗಿದೆ ಎದ್ಕೊಳಕ್ಕಾಗಲ್ವಾ ನಿಮ್ಗೆ ಅಂತ ಹೇಳಿ. ಓಕೆನಾ? ಸೊ ಈ ಕಡೆ ಏನ್ ಮಾಡ್ತೀರಾ, ಮಗ ಎದ್ಕೊಡೋ ಅಂತ ಹೇಳಿ ತಲೆ ನೆವಸಿ ಏನೋ ಒಂದು ಕತೆ ಹೇಳೋದು, ಮಕ್ಕಳಿಗೆ ಏನೋ ಒಂದು ಕತೆ ಹೇಳೋದು. ಕನ್ಸೊಳಗ್ ಹಂಗ್ ಬಂತಲ್ಲ, ಹಿಂಗ್ ಬಂತಲ್ಲ, ಅದಾಯ್ತಲ್ಲ, ಇದಾಯ್ತಲ್ಲ ಅಂತ ತಕ್ಷಣ ಮಗು ಖುಷಿಯಿಂದ ಎದ್ದು ಬಿಡುತ್ತದೆ. ಹೌದಮ್ಮ, ಹಂಗಾಯ್ತಮ್ಮ, ಹಿಂಗಾಯ್ತಮ್ಮ, ರಾತ್ರಿ ಹಂಗಾಯ್ತು ಹಿಂಗಾಯ್ತು ಅಂತ ಕತೆ ಎಲ್ಲ ಹೇಳೋಕ್ ಶುರು ಮಾಡಿ ಫ್ರೆಶ್ ಆಗಿ ಎದ್ದು ಬಿಡ್ತಾನೆ. ಸೊ ಎರಡೂ ಮಕ್ಕಳೇ, ಇಬ್ರು ತಾಯಂದ್ರೆ, ಬಟ್ ಟ್ರೀಟ್ ಮಾಡುವ ರೀತಿ ಸ್ವಲ್ಪ ಚೇಂಜ್ ಇರುತ್ತೆ. ಸೊ ಈ ಮಗು ತುಂಬಾ ಖುಷಿಯಾದ ವಾತಾವರಣದಲ್ಲಿರುತ್ತೆ. ಈ ಮಗು ಸ್ವಲ್ಪ ಏನಪ್ಪಾ, ಅಮ್ಮ ಅಂದ್ರೆ ಪ್ರೀತಿನೇ ಇಲ್ಲ, ಬರೀ ಹೊಡಿತಾಳೆ, ಬೈತಾಳೆ. ಸೊ ಈ ತರ ಟ್ರಾಮಾಸ್ ಅಲ್ಲಿ ಬೆಳೀತಾ ಹೋಗ್ತದೆ. ಸೊ ಅವಾಗೇನಾಗುತ್ತೆ, ಆ ಬ್ಲಾಕೇಜಸ್ ಸ್ಟಾರ್ಟ್ ಆಗುತ್ತೆ. ನೀವು ಈ ಮಗುವಿಗೆ ಏನ್ ಸಂಸ್ಕಾರ ಕೊಟ್ಟಿದ್ದೀರಾ, ಅವನು ಅದನ್ನೇ ಕ್ಯಾರಿ ಮಾಡ್ತಾನೆ. ಈ ಮಗುವಿಗೆ ಏನ್ ಸಂಸ್ಕಾರ ಕೊಟ್ಟಿದ್ದಾನೆ, ಅವನು ಅದನ್ನ ಕ್ಯಾರಿ ಮಾಡ್ತಾನೆ. ಸೊ ಹೀಗೆ ಮಕ್ಕಳನ್ನ ಬೆಳೆಸುವ ರೀತಿಯನ್ನ ನೀವು ಈ ಕ್ಲಾಸಲ್ಲಿ ಕಳೀತಾ ಹೋಗ್ತೀರಾ. ಪ್ರತಿಯೊಂದು ಕೂಡ ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ನಾನು ಸುಳ್ಳು ಹೇಳಿದೆ ಅಂತಂದ್ರೆ ನಾಳೆ ನನ್ನ ಮಗ ಸುಳ್ಳು ಹೇಳ್ತಾನಲ್ವಾ? ಕಲ್ಸಿದ್ಯಾರು ನಾನೇ ಅಲ್ವಾ? ಡನ್? ನಾನೇ ಕಲ್ಸಿದ್ದೀನಿ. ನಾನು ಹೊಡೆದ್ರೆ ಅವನು ಹೊಡಿತಾನೆ ನಾಳೆ. ಓ, ಹೊಡಿಬೋದಲ್ಲ ಅದೇ ನಾನು ಏನ್ ಮಾಡ್ತೀನೋ ಅದನ್ನ ಅವನು ಮಾಡ್ತಾನೆ. ನಾನು ಹಾಡ್ತೀನ, ದೆನ್ ಅವನು ಹಾಡಕ್ ಶುರು ಮಾಡ್ಬಿಡ್ತಾನೆ. ನನ್ನ ಕತೆ ಹೇಳ್ತೀನ, ಅವನು ಮಾಡ್ತಾನೆ. ನಾನು ಓದ್ತೀನ, ಅವನು ಅದನ್ನೇ ಮಾಡ್ತಾನೆ. ನಾನು ಮೊಬೈಲ್ ನೋಡ್ತೀನ, ಅವನು ಅದನ್ನೇ ಮಾಡ್ತಾನೆ. ನಾನು ಹೇಗೆ ಊಟ ಮಾಡ್ತೀನಿ ನೋಡಿ, ಮಗು ಗರ್ಭದಲ್ಲಿ ಇದ್ದಾಗಿಂದ, ತಾಯಿಯ ಗರ್ಭದಲ್ಲಿ ಇದ್ದಾಗಿಂದ ಬೆಳೆಯೋವರೆಗೂ ನಮ್ಮ ಒಂದು ಗರ್ಭ ಸಂಸ್ಕಾರದಿಂದ ಹಿಡಿದು ಹೆಚ್ಚು ನಮ್ಮ ತಾಯಿಯ ಪ್ರಭಾವಳಿಯಲ್ಲಿ ಮಗು ಬೆಳೆಯೋದು. ತಂದೆ ಸ್ವಲ್ಪ ದೂರ ಇರ್ತಾರೆ, ಅವ್ರು ಜಾಸ್ತಿ ಹೊರಗಡೆ ಹೋಗೋದು ಬರೋದು ಈಗೆಲ್ಲ ಇರೋದ್ರಿಂದ
ತಾಯಿಯ ಪ್ರಭಾವಳಿಯಲ್ಲಿ ಬೆಳೆಯುವಂತ ಮಗುವಿಗೆ ಹೇಗೆ ಸಂಸ್ಕಾರ ನೀಡ್ಬೇಕು ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಗರ್ಭದಲ್ಲಿ ಇದ್ದಾಗಿಂದ ಗರ್ಭ ಸಂಸ್ಕಾರ ಅದ್ರ ಬಗ್ಗೆ ತಗೊಂಡು ಆ ಮಗುವಿಗೆ ಕಥೆಗಳನ್ನ ಹೇಳೋದು, ನೀತಿ ಕಥೆಗಳನ್ನ ಹೇಳೋದು, ಒಳ್ಳೆ ಸಂಸ್ಕಾರಗಳನ್ನ ನಾವು ಬೆಳೆಸ್ಕೊಳ್ಳೋದು, ಅದ್ರ ನಂತರ ಮಗು ಹುಟ್ಟಿದ್ಮೇಲೆ ಈ ತರ ಈ ಮಗುವನ್ನ ಟ್ರೈನ್ ಮಾಡ್ಬೇಕು ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೇಕು. ಸೊ ಇದೊಂದು ಬಹಳ ಅದ್ಭುತವಾದ, ನಾನು ನಿನ್ನೆ ಹೇಳಿದೆ, ಪೇರೆಂಟ್ಸ್ ಯಾರ್ ಬೇಕಾದ್ರೂ ಆಗ್ಬೋದು, ಬಟ್ ಅ ಗುಡ್ ಪೇರೆಂಟ್ ಆಗೋದು ತುಂಬಾನೇ ಕಷ್ಟ ಇದೆ. ಯಾಕಂದ್ರೆ ಮಗುವನ್ನ ನಾವ್ ಇವತ್ತೇನ್ ಬೆಳೆಸ್ತೀವಿ ಅವನೇ ಹೆಮ್ಮರವಾಗಿ ನಿಂತ್ಕೊಳ್ತಾನೆ, ನಾಳೆ ಅವನು ಕೂಡ ಸಮಾಜಕ್ಕೆ ಒಬ್ಬ ಮಾದರಿ ಆಗ್ತಾನೆ. ಸೊ ಹಾಗಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಬಹಳ ನೀವು ಕೇರ್ಫುಲ್ ಆಗಿರ್ಬೇಕು. ಹೇಗೆ ಬಳಸ್ಬೇಕು, ಹೇಗೆ ಮಾಡ್ಬೇಕು, ಅವ್ರಿಗೆ ಏನನ್ನ ಹೇಳ್ಬೇಕು, ಈ ತರ ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಮ್ಯಾನಿಫೆಸ್ಟೇಷನ್ ಅಲ್ಲಿ ಕೇವಲ ನಿಮ್ಮ ಬಗ್ಗೆ, ನಿಮ್ಮ ಆಸೆಗಳ ಬಗ್ಗೆ ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳನ್ನ ಕುರಿತು ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ತೀರಾ. ಇವತ್ತಿನಿಂದ ನೀವು ಬೇರೆಯವ್ರನ್ನ ಸುಧಾರಿಸ್ಲಿಕ್ಕೆ ಹೋಗ್ಬೇಡಿ. ಫಸ್ಟ್ ನಿಮ್ ಸೆಲ್ಫ್, ಯೋರ್ ಸೆಲ್ಫ್ ನೀವ್ ಏನ್ ಮಾಡ್ಬೇಕು, ಕ್ಲೀನ್ ಮಾಡ್ಕೊಳ್ಬೇಕು, ನಿಮ್ಮನ್ನ ನೀವು ಸುಧಾರಿಸ್ಬೇಕು. ಓಕೆನಾ? ನೀವು ದಿನಾಲು ಮಗುವನ್ನ ಎಬ್ಸೋ ರೀತಿ ಏನಾದ್ರು ಈ ತರ ಇದ್ರೆ, ನೀವು ದಿನಾ ರಾತ್ರಿ ಒಳ್ಳೆ ಕಥೆಯನ್ನ ಹೇಳಿ ಮಗುವಿಗೆ ಸಮಾಧಾನ ಮಾಡಿ ಮಲಗಿಸಿ, ಬೆಳಗ್ಗೆ ಎದ್ದು ಮತ್ತೆ ಇದು ಮಾಡಿ, ಆಮೇಲೆ ನಾಳೆ ಹೇಳುತ್ತೆ ಇವತ್ತೇನಾಯ್ತಪ್ಪ ಅಮ್ಮನ್ಗೆ ಹಿಂಗ್ ಚೇಂಜ್ ಆಗ್ಬಿಟ್ಲು ಅಂತ ಹೇಳ್ತಾರೆ ಅವರು, ಅಲ್ವಾ? ದಿನಾ ಬೈತಾ ಇರ್ತಿದ್ಲು, ಇದು ಹೆಂಗ್ ಚೇಂಜ್ ಆಗ್ಬಿಟ್ಲು ಅಮ್ಮ ಅಂತ ಹೇಳಿ. ಸೊ ಹಂಗೆ ಆಮೇಲೆ ಖುಷಿ ನೋಡಿ, ಆ ಖುಷಿ ನೋಡಿ, ಅಪ್ರಿಶಿಯೇಷನ್ ಮಾಡಿದಾಗ ಆ ಖುಷಿ ನೋಡಿ, ಅಲ್ವಾ? ಯಾರಿಗೂ, ಎಷ್ಟೋ ಜನಕ್ಕೆ ಮಕ್ಕಳನ್ನೇ ಕೊಟ್ಟಿರೋದಿಲ್ಲ ದೇವ್ರು, ಅಲ್ವಾ? ಸುಮಾರು ಜನಕ್ಕೆ ಮಕ್ಕಳನ್ನ ಕೊಟ್ಟಿರೋದಿಲ್ಲ, ಸುಮಾರು ಜನ ಒದ್ದಾಡ್ತಾ ಇದ್ದಾರೆ. ಸೊ ನಮಗೆ ಇಷ್ಟೊಂದು ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಾನೆ ದೇವ್ರು. ಆ ಮಕ್ಕಳನ್ನ ನಾವು ಹೇಗೆ ಬಳಸ್ಬೇಕು, ಆ ಮಕ್ಕಳ ಜೊತೆ ನಾವು ಹೇಗೆ ಟೈಮ್ ಪಾಸ್ ಮಾಡ್ಬೇಕು, ಅವರಿಗೆ ನಾವು ಏನೇನನ್ನ ಕೊಡ್ಬೇಕು ಅನ್ನೋದು ಅದು ನಿಮ್ಮ ಮೇಲೆ. ಸೊ ಹಾಗಾಗಿ ಇವತ್ತಿಂದ ಒಂದು ಚೇಂಜ್ ಏನ್ ಮಾಡ್ಕೊಳ್ತೀರಾ, ಮಗುವನ್ನ ತುಂಬಾ ಚೆನ್ನಾಗಿ ಮಲಗಿಸ್ತೀರಾ, ತುಂಬಾ ಚೆನ್ನಾಗಿ ಏಳಿಸ್ತೀರಾ. ಸೊ ಆಮೇಲೆ ಸಣ್ಣ ಪುಟ್ಟ ಏನೇ ಅವ್ನ್ ಹೆಲ್ಪ್ ಮಾಡಿದ್ರು ಮಕ್ಕಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀರಾ. ಅದೇ ಗ್ರಾಟಿಟ್ಯೂಡ್ ಸಲ್ಲಿಸ್ಲಿಕ್ಕೆ ಮಗುವಿಗೆ ನೀವು ಟ್ರೈನ್ ಮಾಡ್ತೀರಾ. ಇದನ್ನೇ ನೀವು ಮುಂದುವರಿಸ್ತಾರೆ. ಹೇಗೆ 21 ದಿನಗಳ ಕಾಲ ಇವತ್ತಿಂದ ನಿಮ್ಮ ಮಕ್ಕಳಿಗೆ ನೀವು ಸಣ್ಣ ಪುಟ್ಟ ವಿಷಯಕ್ಕೂ ಥ್ಯಾಂಕ್ಸ್ ಹೇಳ್ತೀರಾ. ಓಕೆನಾ? ಅದು ನಿಮ್ಗೆ ಮಲ್ಟಿಪ್ಲೈ ಆಗಿ ಬರುತ್ತೆ. ಡನ್? ಓಕೆ, ಈಗ ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ಳಿ. ಮೊಬೈಲ್ ಅನ್ನಂತ ಡೈಲಿ ಚಾರ್ಜ್ ಮಾಡ್ತಿರಲ್ವಾ, ಮೊಬೈಲ್ ಚಾರ್ಜ್ ಮಾಡ್ತಿರಲ್ವಾ, ಹಾಗೆ ಮೈಂಡ್ ಚಾರ್ಜ್ ಮಾಡ್ಬೇಕು ಅವಾಗ ಅವಾಗ. ಹೇಗೆ ಚಾರ್ಜ್ ಮಾಡ್ಬೇಕು? ಒಂದು ಖುಷಿಯಾದ ವಾತಾವರಣದಲ್ಲಿ. ಈಗ ನನಗೆ ನನ್ನ ಸ್ನೇಹಿತರನ್ನ ಭೇಟಿಯಾದಾಗ ತುಂಬಾ ಖುಷಿ ಆಗುತ್ತೆ. ಹಾಗಂತ ಕುಟುಂಬದವರು ನನಗೆ ಕೆಟ್ಟವರು ಅಂತಲ್ಲ, ಕುಟುಂಬದವರು ಬಹಳ ಒಳ್ಳೆಯವರು. ಆದ್ರೂ ಕೂಡ ಸಮ್ ಟೈಮ್ ಒಂದು ಗಾಸಿಪ್ ಮಾಡೋದು, ಫ್ರೆಂಡ್ಸ್ ಜೊತೆಗೆ ತಿರುಗಾಡೋದು, ಶಾಪಿಂಗ್ ಮಾಡೋದು, ಒಂಥರ ಅದೊಂಥರ ಬೇರೆ ಮಾಹೋಲ್ ಇರುತ್ತೆ. ಸೊ ಡ್ಯಾನ್ಸ್ಗೆ ಹೋಗೋದು, ಇದೆಲ್ಲವೂ ಕೂಡ ಪಾಸಿಟಿವ್ ವೈಬ್ರೇಷನ್ಸ್ ಕೊಡುತ್ತೆ, ಹೈ ಎನರ್ಜಿ ಇರುತ್ತೆ ಅಲ್ಲಿ. ಓಕೆನಾ? ಹಾಗೆ ನಾವು ಗಾಸಿಪ್ ಮಾಡೋದಂತಂದ್ರೆ ಏನೇನು ಕೆಟ್ಟದಾಗಿ ಮಾತಾಡೋರು ಅಂತ ಅವ್ರ ಜೊತೆಗೆ ಸೇರೋದಿಲ್ಲ. ನಮ್ದೆಲ್ಲ ಹೇಗಿದೆ ಅಂದ್ರೆ ಈ ಒಂದು ಯೋಗ ಟೀಮ್ ಅಂತಂದ್ರೆ ಆಲ್ಮೋಸ್ಟ್ ನಂತರ ಹೇಗಿರ್ತಾರೆ ಅವ್ರು ಎಲ್ರು ಕೂಡ ಹಾಗೆ ಇರ್ತಾರೆ. ಹೈ ಎನರ್ಜಿ ಇರುತ್ತೆ, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಲ್ಲ. ಸುಮ್ನೆ ಹೋಗಿ ಶಾಪಿಂಗ್ ಎಲ್ಲ ಹೋಗ್ತೀವಿ, ಡ್ಯಾನ್ಸ್ಗೆ ಹೋಗ್ತೀವಿ, ಎನರ್ಜಿನ ಹೈ ಇಟ್ಕೊಳ್ತೀವಿ, ಯಾವುದೇ ಕೆಟ್ಟದೊಂದು ಥಾಟ್ಸ್ ಮಾಡೋದಿಲ್ಲ. ಸೊ ನಮ್ ಮನೆಗೆ ಬರ್ತೀವಿ, ಮತ್ತೆ ಕೆಲಸ ಮಾಡ್ತೀವಿ, ರಿಚುವಲ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಹೀಗೆ ಈ ತರ ಒಂದು ಮಾಹೋಲ್. ಜೀವನ ಬಹಳ ಸರಳ ಇದೆ, ನಾವು ಡಿಫಿಕಲ್ಟ್ ಮಾಡ್ಕೊಳ್ತಾ ಇದ್ದೇವೆ ಅಷ್ಟೇ. ಅಯ್ಯೋ ನನ್ ಹಣೆ ಬರನೇ ಎಷ್ಟು, ಅಯ್ಯೋ ನಂಗ್ ಲಕ್ಕೆ ಇಲ್ಲ, ಅಯ್ಯೋ ನನ್ ಮಗನೇ ಮಾತ್ ಕೇಳ್ತಾ ಇಲ್ಲ, ಅಯ್ಯೋ ನನ್ ಮಗ ನಂಗೆ ಉಲ್ಟಾ ಹೇಳ್ತಾನೆ, ಅಯ್ಯೋ ಅವನು ಓದ್ತಾನೆ ಇಲ್ಲ, ಬರೀ ಅಯ್ಯೋ ಅಯ್ಯೋ ಅಯ್ಯೋ. ಅವಾಗ ಏನಾಗುತ್ತೆ, ಅಶ್ವಿನಿ ದೇವತೆಗಳು ಅಸ್ತು 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 ಅಂತ ಇರ್ತಾರೆ. ಸೊ ಹಾಗಾಗಿ ದೇವರು ನಿಮ್ ಮುಂದೆ ಬಂದ್ ನಿಂತಿದ್ದಾನೆ, ವರನ ಕೇಳ್ತಾ ಇದ್ದಾನೆ, ನೀವ್ ಏನ್ ಬೇಕು ಅಂತ ಕೇಳಿ ಅಂತ ಹೇಳ್ತಾ ಇದ್ದಾನೆ. ಸೊ ನೀವು ವರವನ್ನ ಕೇಳ್ಬೇಕು, ನೀವು ಇನ್ಮೇಲೆ ನಿಮ್ಮ ಲೈಫ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಹೀಗೆ ಆಗುತ್ತೆ ನನ್ನ ಲೈಫು. ಸೊ ನಾಳೆಯಿಂದ ನಾನು ಚೇಂಜ್ ಆಗ್ತೀನಪ್ಪ, ನಾಳೆಯಿಂದ ನನ್ನ ಮನೆ ವಾತಾವರಣ ಚೇಂಜ್ ಆಗುತ್ತೆ. ಸೊ ನಾನ್ ತುಂಬಾ ಚೆನ್ನಾಗಿ ವರ್ತನೆ ಮಾಡ್ತೀನಿ. ಪ್ರತಿಯೊಂದು ಅಡಿಗೆಯನ್ನ ತುಂಬಾ ಪ್ರೀತಿಯಿಂದ ಶ್ಲೋಕ ಮಂತ್ರಗಳನ್ನ ಹೇಳ್ತಾ, ನಿಮ್ಗೆ ಏನಾದ್ರೂ ಹೇಳ್ಬೋದು, ಶ್ರೀರಾಮ್ ಜಯರಾಮ್ ಹೇಳ್ಬೋದು, ಓಂ ನಮಃ ಶಿವ ಹೇಳ್ಬೋದು. ಆ ಒಂದು ಥಾಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಮಾಡ್ತಾ ನೀವು ಮಂತ್ರಗಳನ್ನ ಹೇಳ್ತಾ ಹೇಳ್ತಾ ಒಗ್ಗರಣೆ ಹಾಕೋದು ಎಲ್ಲ ಮಾಡಿದ್ರೆ ಆ ಒಂದು ವೈಬ್ರೇಷನ್ಸ್ ಹೋಗುತ್ತೆ, ಅಲ್ವಾ? ತಾಯಿಯ ಪ್ರೀತಿ ಜೊತೆಗೆ ಒಂದು ವೈಬ್ರೇಷನ್ಸ್ ಹೋಗುತ್ತೆ. ಸೊ ಹಾಗೆ ಈ ತರ ನೀವು ಚೇಂಜ್ ಮಾಡ್ತಾ ಹೋಗ್ತೀರಾ. ಸೊ ಈಗ ಕಣ್ಮುಚ್ಕೊಳ್ಳಿ, ದೀರ್ಘವಾಗಿ 5 ಬಾರಿ ಉಸಿರಾಟ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ, ಇವತ್ತಿಂದ ನಾನು ಒಬ್ಬ ಒಳ್ಳೆ ತಾಯಿ ಆಗ್ತೀನಿ. ಇದೀರಾ ನೀವು ಆಲ್ರೆಡಿ ಒಳ್ಳೆ ತಾಯಿ ಇದ್ದೀರಾ. ಸ್ವಲ್ಪ ಕೆಲವೊಮ್ಮೆ ಕೋಪ ಬರುತ್ತೆ, ಆ ಕೋಪವನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕು. ದೀರ್ಘವಾಗಿ ಇನ್ಹೇಲ್ ಮಾಡ್ಕೊಳ್ಳಿ, ಎಕ್ಸೇಲ್ ಮಾಡ್ಕೊಳ್ಳಿ. ಎಲ್ಲ ನೆಗೆಟಿವ್ ಥಾಟ್ಸ್ ಅನ್ನ ಹೊರಗಡೆ ಹಾಕಿ. ಜೀವನ ತುಂಬಾ ಸರಳವಾಗಿದೆ, ತುಂಬಾನೇ ಸರಳವಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಸುಂದರವಾಗಿದೆ. ನಮ್ಮ ಕುಟುಂಬ ತುಂಬಾ ಸುಂದರವಾಗಿದೆ, ನನ್ನ ಮಕ್ಕಳು ತುಂಬಾ ಸುಂದರವಾಗಿದ್ದಾರೆ, ತುಂಬಾ ಒಳ್ಳೆಯವರಿದ್ದಾರೆ. ನಿಮ್ಮ ಯಜಮಾನ್ರು, ನಿಮ್ಮ ಹೆಂಡತಿ ಎಲ್ರು ಕೂಡ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಒಳ್ಳೆಯವರಿದ್ದಾರೆ. ಸೊ ಅವರು ಸ್ಯಾಕ್ರಿಫೈಸ್ ಮಾಡಿದಷ್ಟು ಬೇರೆ ಯಾರು ಮಾಡ್ತಾ ಇಲ್ಲ.
ಈಗ ನಿಮ್ಮ ಕುಟುಂಬದಲ್ಲಿ ಬೇರೆಯವರು ಜವಾಬ್ದಾರಿ ತಗೊಂಡ್ ಮಾಡ್ಲಿಕ್ಕಾಗಲ್ಲ. ನಿಮ್ಮ ಕುಟುಂಬದಲ್ಲಿ ನೀವೇ ಜವಾಬ್ದಾರಿನ ತಗೊಂಡ್ ಮಾಡ್ತಾ ಇದ್ರೆ ನಿಮ್ಮನ್ನ ರಿಪ್ಲೇಸ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ನೀವೇ ಒಂದು ಅದ್ಭುತ. ತುಂಬಾನೇ ನೀವು ಸುಂದರವಾಗಿದ್ದೀರಾ, ತುಂಬಾ ದೈಹಿಕವಾಗಿ ಆರೋಗ್ಯವಾಗಿದ್ದೀರಾ, ಸಂತೋಷವಾಗಿದ್ದೀರಾ, ನಗ್ನಗ್ತಾ ಇದ್ದೀರಾ. ಆ ಒಂದು ಕಂಪ್ಲೀಟ್ ಆಗಿ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಇದೆಲ್ಲವನ್ನು ಕೂಡ ಹೀಗೆ ಕಂಪ್ಲೀಟ್ ಆಗಿ ಪಾಸಿಟಿವ್ 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 ಎಲ್ಲವನ್ನು ಕೂಡ ಪಾಸಿಟಿವ್ ಥಿಂಕ್ ಮಾಡ್ತೀರಾ. ಓಕೆ, ರಿಲ್ಯಾಕ್ಸ್. ನಾವು ಓಪನ್ ಯುವರ್ ಐಸ್. ನಾವು ಸ್ಟಾರ್ಟ್ ರೈಟಿಂಗ್ ಯುವರ್ ರಿಚುವಲ್ಸ್. ನಿನ್ನೆ ಏನೇನು ಬರ್ದಿದ್ರ ಅದಕ್ಕಿಂತ ಜಾಸ್ತಿ ಬರೆದ್ರು ಏನೋ ತೊಂದ್ರೆ ಇಲ್ಲ, ಬರಿತಾ ಹೋಗಿ. 10 ನಿಮಿಷ ಟೈಮ್ ಕೊಡ್ತೀನಿ, ಕಂಪ್ಲೀಟ್ ಆಗಿ ಬರಿಬೇಕು. 21 ದಿವಸ ಹೋಮ್ವರ್ಕ್ ಮಾಡಿ ಮಾಡಿ ಅಂತ ಮಕ್ಕಳಿಗೆ ಟಾರ್ಚರ್ ಕೊಡ್ತೀರಲ್ವಾ, ಇವಾಗ ನನ್ನ ಕೈಯಲ್ಲಿ ಸಿಕ್ಕ್ರಿ ನೀವು. ನಿಮ್ಗೆ ದಿನಾ ಹೋಮ್ವರ್ಕ್ ಮಾಡಿಸ್ತೀನಿ ಈಗ. ಆಮೇಲೆ ನಿಮ್ ಮಕ್ಕಳ ಕೈಲಿ ಹೇಳಿಸ್ತೇನೆ, ಚೆಕ್ ಮಾಡಿ ಇವ್ರ ಹೋಮ್ವರ್ಕ್ ಅಂತ ಹೇಳಿ. ಎಲ್ಲ ಥಾಟ್ಸು ಪಾಸಿಟಿವ್ ಆಗಿ ಬರೀತಾರ. ಓಕೆ, ನನ್ನ ಮಗು ನನ್ನ ಮಾತು ಕೇಳ್ತಾ ಇದೆ, ನನ್ನ ಸಂಸಾರ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಸೊ ಈ ತರ ನನಗೆ ಸಾಕಷ್ಟು ದುಡ್ಡು ಬಂದಿದೆ, ಥ್ಯಾಂಕ್ ಯು ಸೋ ಮಚ್. ಬಂದಿದೆ ಅಂತ ಬರಿಬೇಕು, ಬರ್ತಾ ಇದೆ ಅಂತ ಬರಿಬಾರ್ದು. ಬಂದಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹಾಕ. ಈ ಇಷ್ಟೆಲ್ಲ ನೀವು ಪಾಸಿಟಿವ್ ಥಾಟ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ನಿಮ್ಮ ಆರಾ ಕ್ಲೀನ್ ಆಗ್ತಾ ಹೋಗುತ್ತೆ. ಈಗ ನಾನ್ ಸೈಲೆಂಟ್ ಆಗ್ತೀನಿ, ಎಲ್ಲವೂ ಕೂಡ ಆಗಿದೆ 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 ಅಂತಾನೆ ಬರಿಬೇಕು. ಓಕೆನಾ? ಯಾರ ಬಗ್ಗೆ ಬೇಕಾದ್ರೂ ಬರಿಬಹುದು. ನಿಮ್ಮ ಫ್ರೆಂಡ್ಸ್ ಬಗ್ಗೆ ಇರ್ಬೋದು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬರೆದ್ರೆ 100% ನಿಮ್ಗೆ ಇನ್ನೂ ಮಲ್ಟಿಪ್ಲೈ ಆಗಿ ಬರುತ್ತೆ. ಡೋಂಟ್ ವರಿ. ಆದ್ರೆ ಕೆಟ್ಟದಾಗಿ ಮಾತ್ರ ದಯವಿಟ್ಟು ಕೇಳ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಪಾಪ ಎಲ್ಲರದ್ದು ಜೀವನ ಅಲ್ವಾ.
ಮಗ ಬಾಗ್ಲ ಹಾಕು. ಎಷ್ಟ್ ಬರೀತೀರಾ? ಬೆಳಗ್ಗೆವರೆಗೂ ಬರೀತಾನೆ ಇರ್ತೀರಾ ಹಿಂಗೆ. ಡಿಮ್ಯಾಂಡ್ಸ್ ಮುಗಿತಾನೆ ಇಲ್ಲ ಅಂತ ಹೇಳಿ. ಬರೀರಿ ಬರೀರಿ, ಸಂತೋಷವಾಗಿ ಬರೀರಿ. ಖುಷಿ ಆಗುತ್ತೆ ನೀವು ಅದ್ರಲ್ಲಿ ಇನ್ವಾಲ್ವ್ ಆಗಿ ಬರೀತಿರಲ್ಲ. ಬರೀರಿ ಸರ್, ಬರೀರಿ. ಚನ್ಗೌಡ ಸರ್, ಇನ್ನೂ 10 ಪೇಜ್ ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. ದೇವ್ರು ಕೊಡೋದಕ್ ರೆಡಿ ಆಗಿದ್ದಾರೆ, ರಿಸೀವ್ ಮಾಡ್ಕೊಳಕ್ ನೀವು ರೆಡಿ ಆಗಿ. ಮಗ ಒಳಬದಿ ಕೂತ್ಕೊಳ್ಳಿ. ಏನೋ ಒಂದು ಖುಷಿ ಅಂದ್ರೆ ಖುಷಿ ವಾತಾವರಣ ಅಲ್ವಾ? ಖುಷಿ ಆಗುತ್ತೆ, ನಿಮ್ನೆಲ್ಲ ನೋಡಿದ ತಕ್ಷಣ ಖುಷಿ ಆಗುತ್ತೆ. ಎಲ್ರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಕಂಪ್ಲೀಟ್ ಆಗಿ ಬರಿತಾ ಇದ್ದೀರಾ ನೋಡಿ. ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸಮ್ವೇರ್ ಯು ಆರ್ ಫಿಕ್ಸಿಂಗ್ ದಟ್. ಓಕೆ, ಆ ಫಿಕ್ಸ್ ಮಾಡ್ತಾ ಇದ್ರೆ, ಓ ನಮ್ದು ಒಂದು ಲಕ್ದು, ಒಂದು ಅಬಂಡೆನ್ಸ್ ಒಂದು ಏನೋ ಅಟ್ರಾಕ್ಟ್ ಒಂದು ಒಂದು ಬಾಗಿಲು ತೆರೆದಾಯ್ತು ಅಂತ ಹೇಳಿ ಅದನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಯಾರ್ಯಾರು ಥಾಟ್ಸ್ ಅನ್ನ ಬರ್ದಿದ್ದೀರಾ, ಈಗ ಗ್ರಾಟಿಟ್ಯೂಡ್ ಅನ್ನ ಹೇಳ್ತಾ ಹೋಗಿ. ಯಾರ್ಯಾರಿಗೆ ಗ್ರಾಟಿಟ್ಯೂಡ್ ಹೇಳ್ಬೇಕು? ಫಸ್ಟ್ ನನ್ನ ತಂದೆ ತಾಯಿಗೆ, ಓಕೆನಾ, ಜನ್ಮ ಕೊಟ್ಟಂತಹ ತಂದೆ ತಾಯಿಗೆ ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸಿ. ನೀವು ಬರೀಬಹುದು, ಇಷ್ಟು ಸುಂದರವಾದ ಒಂದು ಲೈಫ್ ಅನ್ನ ಕೊಟ್ಟಿರೋದಕ್ಕೆ, ಇಷ್ಟು ಸುಂದರವಾದ ಒಂದು ಮುಖವನ್ನ ಕೊಟ್ಟಿರೋದಕ್ಕೆ, ಇದೆಲ್ಲವನ್ನು ಕೂಡ ನೀವು ಬರೀತಾನು ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸ್ಬೇಕು. ಫಸ್ಟ್ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಅಕ್ಕ ತಂಗಿಯರು, ಯಾಕಂದ್ರೆ ಸಮ್ವೇರ್ ದೇ ಆರ್ ಹೆಲ್ಪಿಂಗ್ ಅಸ್. ಅವ್ರು ನಮಗೋಸ್ಕರ ಪ್ರೇ ಮಾಡ್ತಾ ಇರ್ತಾರೆ ಎಷ್ಟೋ ಕಷ್ಟದಲ್ಲಿ ಇದ್ದಾಗ. ಕಣ್ಮುಚ್ಕೊಂಡು ಎಲ್ಲರಿಗೂ ಕೂಡ ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸಿ. ನಿಮ್ಮ ಅಕ್ಕ ತಂಗಿ ಆದ ತಕ್ಷಣ ಬರುವಂತವ್ರು ನಿಮ್ಮ ನೆರೆಹೊರೆಯವರು, ನಿಮ್ಮ ಸಂಬಂಧಿಕರು, ಎಲ್ಲರಿಗೂ ಕೂಡ ಗ್ರಾಟಿಟ್ಯೂಡ್. ಇಷ್ಟೊಂದು ಒಳ್ಳೆ ಒಂದು ಸಂಸಾರ ನನ್ಗಿದೆ, ಇಷ್ಟೊಂದು ಒಳ್ಳೆ ರಿಲೇಷನ್ಸ್ ಇದ್ದಾರೆ, ಎಷ್ಟು ಸಹಾಯ ಮಾಡ್ತಾ ಇರ್ತಾರೆ ನಮ್ಮ ಕಷ್ಟದಲ್ಲಿದ್ದಾಗ, ಖಂಡಿತವಾಗ್ಲು ಸಹಾಯ ಮಾಡ್ತಾ ಇರ್ತಾರೆ. ಅವರು ಬೈದ್ರು ಕೂಡ ಅದು ನಮ್ಮ ಒಂದು, ನಾವು ಚೆನ್ನಾಗಿ ಮುಂದೆ ಬರ್ಲಿ ಅಂತಾನೆ ಅವ್ರನ್ನ ಕೋಪದಲ್ಲಿ ಬೈತಾ ಇರ್ತಾರೆ. ನಮ್ಮ ಮೇಲೆ ಅಷ್ಟು ಪ್ರೀತಿ ಇರುತ್ತೆ. ಅವರಿಗೂ ಕೂಡ ತುಂಬಾನೇ ಗ್ರಾಟಿಟ್ಯೂಡ್ ಸಲ್ಲಿಸಿ. ನಿಮ್ಮ ಗುರುಗಳಿಗೆ ಗ್ರಾಟಿಟ್ಯೂಡ್ ಸಲ್ಲಿಸಿ. ಯಾವ ಯಾವ ಒಂದು ಇದರಲ್ಲಿ, ಈಗ ನೀವು ಬಾಲ್ವಡಿಯಿಂದ ಹಿಡಿದು, ನಮ್ಮ ಕಾಲದಲ್ಲಿ ಬಾಲ್ವಡಿ ಇತ್ತು, ನಾವು ಬಾಲ್ವಡಿಯಲ್ಲೇ ಕಲ್ತಿರೋದು ಅಲ್ವಾ? ಆ ಟೀಚರ್ಸ್ ಇಂದ ಹಿಡಿದು ಎಲ್ಲಾ ಟೀಚರ್ಸ್ಗೂ, ಎಲ್ಲಾ ಗುರುಗಳಿಗೂ ಕೂಡ ನಾವು ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸ್ಬೇಕು. ಓಕೆ, ಅದರ ನಂತರ ನಮ್ಮ ಡಾಕ್ಟರ್ ಬಸವರಾಜ್ ಗುರುಗಳಿಗೆ ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸಿ. ಅವರಿಂದ ನಾವು ನೀವೆಲ್ಲರೂ ಕೂಡ ಇವತ್ತು ಒಂದಾಗಿದ್ದೀವಿ, ಥ್ಯಾಂಕ್ ಯು ಸೋ ಮಚ್ ಅಂತ ನೀವು ಬರೀಬಹುದು ಅಥವಾ ವಿಜುವಲೈಸೇಷನ್ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಅಕಾಡೆಮಿಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸಿ. ಈ ಗ್ರಾಟಿಟ್ಯೂಡ್ ಸಲ್ಲಿಸಿದಾಗ ಇನ್ನೂ ನಿಮ್ಗೆ ಮಲ್ಟಿಪ್ಲೈ ಆಗಿ ಬರುತ್ತೆ. ಈಗ ಏನಾಗುತ್ತೆ, ನಿಮ್ಮ ಮನಸ್ಸು ತುಂಬಾನೇ ಹಗರಾಗುತ್ತೆ, ತುಂಬಾನೇ ಹಗರಾಗುತ್ತೆ. ಥ್ಯಾಂಕ್ ಯು ಅನ್ನೋ ಒಂದು ವರ್ಡು ಬಹಳ ಅದ್ಭುತವಾದ ಒಂದು ವರ್ಡ್. ಜಸ್ಟ್ ಒಂದು ಥ್ಯಾಂಕ್ ಯು ಅಂತ ಹೇಳೋದ್ರಿಂದ ಎಷ್ಟೋ ಎನರ್ಜೀಸ್ ಓಪನ್ ಆಗ್ಬಿಡುತ್ತೆ. ಸಾರಿ ಅಂತ ಕೇಳೋದ್ರಿಂದ ಎಷ್ಟೋ ಎನರ್ಜಿ ಬ್ಲಾಕೇಜಸ್ ಎಲ್ಲ ಓಪನ್ ಆಗ್ಬಿಡುತ್ತೆ. ಓಕೆ, ಗ್ರಾಟಿಟ್ಯೂಡ್ ಅನ್ನ ಹೇಳಿದ್ರ, ಸಾರಿ ಕೇಳ್ತೀರಾ? ಈಗ ಯಾರ್ಯಾರಿಗೆ ಗೊತ್ತಿದ್ದೋ ಗೊತ್ತಿಲ್ಲೋ ಹರ್ಟ್ ಮಾಡಿದ್ರ ಸಾರಿ ಕೇಳಿ. ಸಮ್ಟೈಮ್ಸ್ ಏನೋ ಆಗಿರುತ್ತೆ, ಅಪ್ಪ ಅಮ್ಮಂಗೆ ಬೈದ್ ಬಿಟ್ಟಿರ್ತೀರಾ, ಸೊ ಸಾರಿ. ಅಪ್ಪ ಅಮ್ಮಂಗೆ ಸಾರಿ ಕೇಳಿ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿ. ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ. ನೆರೆಹೊರೆಯವರಿಗೆ ಕ್ಷಮೆ ಕೇಳಿ. ಯಾರಿಗಾದ್ರೂ ಗೊತ್ತಿದ್ದು ಗೊತ್ತಿಲ್ಲ ಹರ್ಟ್ ಮಾಡಿದ್ರೆ ಕ್ಷಮೆ ಕೇಳಿ.
ಗುರುವಿಗೆ ಏನಾದ್ರೂ ನೀವು ಗೊತ್ತಿದ್ದೋ ಗೊತ್ತಿಲ್ಲೋ ಹರ್ಟ್ ಮಾಡಿದ್ರೆ, ಟೈಮ್ಸ್ ನಾವ್ ಏನೋ ಒಂದು ಕೆಲವೊಬ್ಬರಿಗೆ ಕಾಲ್ ಪಿಕ್ ಮಾಡಿರಲ್ಲ, ಕೆಲವೊಬ್ಬರಿಗೆ ರೆಸ್ಪಾನ್ಸ್ ಮಾಡಿರಲ್ಲ, ಹಾಗಾಗ ಏನ್ ಮಾಡಿರ್ತಾರೆ ಕೆಲವೊಬ್ರು ಬೈದ್ ಬಿಟ್ಟಿರ್ತಾರೆ, ಏನಪ್ಪಾ ಅವ್ರಿಗೆ ಎಷ್ಟು ಸೊಕ್ಕು ಎಷ್ಟಿದು ಅಂತ. ಬಟ್ ಆ ಕೆಲಸದ ಒತ್ತಡ ನಿಮ್ಗೆ ಗೊತ್ತಿರೋದಿಲ್ಲ ಟೈಮ್ಸ್. ಅದು ಆಗತ್ತೆ, ನಿಮ್ಮಿಂದ ಅಂತಲ್ಲ, ಎಲ್ಲರಿಂದೂ ಕೂಡ ತಪ್ಪಾಗತ್ತೆ. ಸೊ ಯಾರಾದ್ರೂ ಗುರುವಿಗೆ ನೀವು ಅಪಮಾನ ಮಾಡಿದ್ರೆ, ಗೊತ್ತಿದ್ದು ಗೊತ್ತಿಲ್ಲದೆ ಹಿಂದೆ ನೀವು ಮಾತಾಡಿದ್ರೆ, ಅದಕ್ಕೆ ಸಾರಿ ಅಂತ ಕೇಳಿ. ಅದನ್ನ ಹೇಳ್ಬೇಕಂತೇನಿಲ್ಲ, ಜಸ್ಟ್ ನೀವು ಸಾರಿ ಕೇಳಿ. ನಿಮ್ಮ ಸ್ನೇಹಿತರಿಗೆ ಏನಾದ್ರೂ ಹರ್ಟ್ ಮಾಡಿದ್ರೆ ಸಾರಿ ಕೇಳಿ. ನಿಮ್ಮ ಹಸ್ಬೆಂಡ್ಗೆ, ನಿಮ್ಮ ಮಕ್ಕಳಿಗೆ ಗೊತ್ತಿದೋ ಗೊತ್ತಿಲ್ಲೋ ಸಣ್ಣ ಪುಟ್ಟ ತಪ್ಪಿಗೆ ನೀವೇನಾದ್ರೂ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿದ್ರೆ, ಈಗೋ ಅನ್ನೋದನ್ನ ಸಾಧಿಸ್ತಾ ಇದ್ರೆ, ಐಮ್ ಸಾರಿ ಅಂತ ಕೇಳಿ. ಐಮ್ ಸಾರಿ, ಐಮ್ ಸಾರಿ, ಐಮ್ ಸಾರಿ, ಜಸ್ಟ್ ಒಂದು ಸಾರಿ ಎಷ್ಟೋ ಒಂದು ಊನ್ಸ್ ಅನ್ನ, ಗಾಯವನ್ನ ಅದು ಮಾಯ ಮಾಡ್ಬಿಡುತ್ತೆ, ಕಂಪ್ಲೀಟ್ ಮಾಯ ಮಾಡ್ಬಿಡುತ್ತೆ. ಅದೊಂದು ಸಾರಿ, ಅದೊಂದು ಥ್ಯಾಂಕ್ ಯು ಹೇಳೋದ್ರಿಂದ ಎಷ್ಟು ಸುಂದರವಾದ ಲೈಫ್ ಅನ್ನ ನಾವು ಕಟ್ಕೊಳ್ಬೋದಲ್ವಾ. ಇಷ್ಟೇ ಇಷ್ಟು ಲೈಫ್. ಥ್ಯಾಂಕ್ ಯು, ಸಾರಿ, ಇದು ಎರಡನ್ನ ನೀವು ಕೇಳ್ಬಿಟ್ರೆ ನಿಮ್ಮ ಲೈಫ್ ಸೂಪರ್ ಆಗಿರುತ್ತೆ. ಅಲ್ವಾ? ಓಕೆ, ಈಗ ರಿಚುವಲ್ಸ್ ಅನ್ನ ನೀವು ಮಾಡಿದ್ರಿ ಅಲ್ವಾ? ಇದೇ ರಿಚುವಲ್ಸ್ ಅನ್ನ ನಾಳೆ ಮತ್ತೊಂದು ಪ್ರೆಸೆಂಟೇಶನ್ ಮೂಲಕ ನಾನು ತೆಗೆದುಕೊಂಡು ಬರ್ತೀನಿ. ಓಕೆನಾ? ಆ ಪ್ರೆಸೆಂಟೇಶನ್ ಅಲ್ಲಿ ಮತ್ತೊಂದು ನೀತಿಕತೆ ಇರುತ್ತೆ. ಓಕೆ, ಹೇಗೆ ನೀವು ಇರಬೇಕು, ಹೇಗೆ ಈ ರಿಚುವಲ್ಸ್ ಅನ್ನ ಫಾಲೋ ಮಾಡ್ಬೇಕಂತ. ಹೀಗೆ ನಾಡ್ದಿಗಿಂದ ಪೇಯ್ಡ್ ಗ್ರೂಪ್ ಅಲ್ಲಿ ನೀವೆಲ್ರಿಗೂ ಲಿಂಕ್ಸ್ ಬರ್ತಾ ಹೋಗುತ್ತೆ. ಸೊ ಯಾರ್ಯಾರು ಪೇ ಮಾಡಿಲ್ಲ, ಕ್ಲಾಸಿಗೆ ಇಂಟ್ರೆಸ್ಟ್ ಇದೆ, ಅವರೆಲ್ಲರೂ ಕೂಡ ಪೇಮೆಂಟ್ ಅನ್ನ ಮಾಡಿ ಕಾರ್ತಿಕ್ ಅವ್ರಿಗೆ ಕಳಿಸಿ ಅವರು ನಿಮ್ಗೆ ಜಾಯಿನ್ ಮಾಡಿಸ್ತಾರೆ. ಹಾಗೆ ಇದು ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಇದೆ. ಕೇವಲ 500 ರೂಪಾಯಿಗೆ ಏನ್ ಬರುತ್ತೆ ಹೇಳಿ ಈ ಕಾಲದಲ್ಲಿ, ಅಲ್ವಾ? ಏನು ಬರಲ್ಲ. ಒಂದ್ಸತಿ ಹೋಟೆಲ್ಗೆ ಹೋದ್ರೆ 1500 ರೂಪಾಯಿ, ಮಾಲಿಗೆ ಹೋದ್ರೆ ಒಂದು 10,000 ರೂಪಾಯಿ ಖರ್ಚು ಮಾಡ್ತೀವಿ. ಸೊ ಇಂಥ ಒಂದು ಕಾಲದಲ್ಲಿ ಒಂದು ಒಳ್ಳೆ ಒಂದು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಜಸ್ಟ್ 500 rupees ಇದೆ. ಸೊ ಆದಷ್ಟು ಬೇಗ ಜಾಯಿನ್ ಆಗಿ. ಹಾಗೆ ಈ ಒಂದು ಕ್ಲಾಸ್ ಅನ್ನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಯಾಕಂದ್ರೆ ಎಲ್ರು ಸಾಕಷ್ಟು ನೋವುಗಳಿಂದ ನರಳುತ್ತಾ ಇರ್ತಾರೆ. ಅವ್ರಿಗೆ ಯಾವುದೋ ಒಂದು ದಾರಿ ಸಿಕ್ಕಿರುತ್ತೆ, ಅದರಿಂದ ನಿಮಗೂ ಕೂಡ ಗ್ರಾಟಿಟ್ಯೂಡ್ ಸಿಗುತ್ತೆ. ಒಬ್ರು 5 ಜನಕ್ಕೆ ಶೇರ್ ಮಾಡಿದ್ರೆ ನಿಮ್ಗೆ ಮಲ್ಟಿಪ್ಲೈ ಆಗಿ ಗ್ರಾಟಿಟ್ಯೂಡ್ಸ್ ಅಂತ ಹೋಗುತ್ತೆ. ಅವರು ಕೂಡ ಆರಾಮಾಗಿ ಜೀವನ ಮಾಡ್ತಾರೆ. ಸೊ ಇದರಲ್ಲಿ ಯಾವುದೇ ತಪ್ಪಿಲ್ಲ, ಆಯ್ತಾ? ಸೊ ಈ ಒಂದು ಪೇಪರ್ ಅನ್ನ ಬರ್ನ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ಮೇಲೆ ನೀವೇನ್ ಮಾಡ್ತೀರಾ, ಒಂದು 200 pages ಒಂದು ನೋಟ್ಬುಕ್ ಅನ್ನ ತಗೊಳ್ತೀರಾ. ಓಕೆನಾ? ಬೇಡ, ಬರ್ನ್ ಏನ್ ಮಾಡೋದು ಬೇಡ, ಹಾಗೆ ಬರೀತಾ ಹೋಗಿ. ಅದೇ ನೋಟ್ಬುಕ್ ಅಲ್ಲಿ ಗ್ರಾಟಿಟ್ಯೂಡ್ ಅಥವಾ ಒಂದು ಮ್ಯಾನಿಫೆಸ್ಟೇಷನ್ ಒಂದು ನೋಟ್ಬುಕ್ ಅಂತಾನೆ ಬರ್ದಿಟ್ಕೊಳ್ಳಿ. ಅದನ್ನ ದಿನಾಲು ಬರೀತೀರಾ, ಅದನ್ನ ಮುಚ್ಚಿಟ್ಬಿಡ್ತೀರಾ. ಓಕೆನಾ? ಒಂದು ಲಾಕರ್ ಅಲ್ಲಿ. ಆ ಗ್ರಾಟಿಟ್ಯೂಡ್ ಅನ್ನ, ಆ ಮ್ಯಾನಿಫೆಸ್ಟೇಷನ್ ಬೇರೆ ಯಾರು ನೋಡೋದು ಬೇಡ. ಜಸ್ಟ್ ನಿಮಗೆ ಯೂನಿವರ್ಸಿಗೆ ಗೊತ್ತಿದ್ರೆ ಸಾಕು. ಈಗ ನೀವೇನ್ ಮಾಡ್ತೀರಾ, ಎಲ್ರು ಕೂಡ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ತೀರಾ. ಎಲ್ರು ಕಣ್ಮುಚ್ಕೊಳ್ಳಿ, ಕೈ ಮುಗಿರಿ. ಯೂನಿವರ್ಸಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಇದೆ. ಯಾಕಂದ್ರೆ ಯೂನಿವರ್ಸ್ ಇಂದಾನೆ ಅಲ್ವಾ ನೀವೆಲ್ಲ ಕನೆಕ್ಟ್ ಆಗಿದ್ದು. ಯೂನಿವರ್ಸ್ ಇಂದ ನೀವು ಇಷ್ಟೆಲ್ಲ ಪಾಸಿಟಿವ್ ಅನ್ನ ಕಲಿತಾ ಇರೋದು, ಇಷ್ಟೆಲ್ಲ ಒಳ್ಳೆಯವರಾಗ್ತಾ ಇರೋದು. ಸೂಪರ್. ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ರಿಗೂ ಕೂಡ ಡೀಪ್ ಗ್ರಾಟಿಟ್ಯೂಡ್. ಎಲ್ರು ಕೂಡ ತುಂಬಾ ನಂಬಿಕೆ ಇಟ್ಟು ಖುಷಿಯಿಂದ ಬಂದು ಕ್ಲಾಸ್ ಅನ್ನ ಅಟೆಂಡ್ ಆಗಿದ್ರ. ಎಲ್ರ ಜೀವನನೂ ಚೆನ್ನಾಗಾಗ್ಲಿ ಅಂತ ನಾನು ಕೂಡ ಪ್ರೇ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಇವತ್ತಿಂದ ನಿಮ್ಮ ರಿಚುವಲ್ಸ್ ಅನ್ನ ಮಾಡೋದ್ ಮರಿಲಿಕ್ಕೆ ಹೋಗ್ಬಿಡಿ. ಮಗುವಿಗೆ ಕಥೆಯನ್ನ ಹೇಳೋದ್ರ ಮೂಲಕ ಮಲಗಿಸ್ತೀರಾ, ಬೆಳಗ್ಗೆ ಖುಷಿಯಿಂದ ಎಬ್ಬಿಸ್ತೀರಾ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶುಭರಾತ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಾಳೆ ನಾಡದಿಂದ ಕ್ವಶನ್ಸ್ ಅನ್ನ ತಗೊಳ್ತೇನೆ. ಓಕೆನಾ? ಥ್ಯಾಂಕ್ ಯು.